ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾವು ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಸರಣಿಯ 3ನೇ ಭಾಗವನ್ನು ನೋಡೋಣ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಜೂನ್ ತಿಂಗಳ 3ನೇ ಭಾಗದ ಪ್ರಚಲಿತ ಘಟನೆಗಳಲ್ಲಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ ಅನ್ನೋದನ್ನು ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಪ್ರಶಸ್ತಿ ಬಗ್ಗೆ ಮಾಹಿತಿ ಇದೆ. ಮಹಿಳಾ ಮೀಸಲಾತಿ ಜಾರಿಯನ್ನ ನೋಡ್ತೀವಿ. ಹಾಗೆಯೇ ಕೇಂದ್ರ ಜನಗಣತಿಯ ಬಗ್ಗೆ ಮಾಹಿತಿ ಇದೆ. ಬೆಂಗಳೂರು ವಿಶ್ವದ ಟಾಪ್ 20 ಸ್ಟಾರ್ಟ್ಅಪ್ಗಳಲ್ಲಿ ಒಂದು ಎನ್ನುವಂತಹ ಮಾಹಿತಿ ಇದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಡ್ತೀವಿ. ಹಾಗೆಯೇ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕದ ಅದ್ವಿತೀಯ ಸಾಧನೆಯನ್ನು ನೋಡ್ತೀವಿ. ಯುನೆಸ್ಕೋ ಕ್ರಿಯೇಟಿವ್ ಸಿಟಿಯ ಬಗ್ಗೆ ಮಾಹಿತಿ ಇದೆ. ವಿಶ್ವಸಂಸ್ಥೆಯ 2026 ವರ್ಷದ ವಿಶೇಷತೆಯನ್ನು ತಿಳ್ಕೊಳ್ತೀವಿ. ಇತ್ತೀಚೆಗೆ ಬ್ರಿಕ್ಸ್ನ ನೂತನ ಸದಸ್ಯ ರಾಷ್ಟ್ರವಾದ ದೇಶದ ಬಗ್ಗೆ ಮಾಹಿತಿಯನ್ನ ಸದಸ್ಯ ರಾಷ್ಟ್ರವಾಗಿರುವಂತಹ ದೇಶದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತೀವಿ. ಇದು ಈ ತಿಂಗಳ ಟೇಬಲ್ ಆಫ್ ಕಂಟೆಂಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿಯನ್ನ ನಾನು ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತೀನಿ ಅನ್ನೋದನ್ನ ನೋಡೋದಾದ್ರೆ, ಕನ್ನಡದ ಪ್ರಸಿದ್ಧ ದಿನಪತ್ರಿಕೆಗಳಾಗಿರುವಂತಹ ಪ್ರಜಾವಾಣಿ, ವಿಜಯವಾಣಿ, ಕನ್ನಡಪ್ರಭ, ಉದಯವಾಣಿ, ಸಂಯುಕ್ತ ಕರ್ನಾಟಕ, ಹೊಸ ದಿಗಂತ ಎನ್ನುವ ಪತ್ರಿಕೆಗಳಿಂದ ನಾನು ಪರೀಕ್ಷೆಗೆ ಅಗತ್ಯವಾದಂತಹ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಹಾಗೆಯೇ ಇಂಗ್ಲಿಷ್ನ ವೆಬ್ಸೈಟ್ಗಳಾಗಿರುವಂತಹ ದೃಷ್ಟಿ ಐಎಎಸ್ ಪಾರ್ಲಿಮೆಂಟ್, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಡೌನ್ ಟು ಅರ್ತ್, ದ ಹಿಂದೂ, ಜಿಕೆ ಟುಡೇ, ಹೀಗೆ ಮುಂತಾದ ಪ್ರಮುಖವಾದಂತಹ ಇಂಗ್ಲಿಷ್ ವೆಬ್ಸೈಟ್ಗಳನ್ನು ರೆಫರ್ ಮಾಡಿಬಿಟ್ಟು ನಾನು ನಿಮ್ಮ ಮುಂದೆ ಕರೆಂಟ್ ಅಫೇರ್ಸ್ ತರ್ತಾ ಇದ್ದೀನಿ. ಪ್ರತಿ ವಿಡಿಯೋದಂತೆ ಈ ವಿಡಿಯೋದ ಕೊನೆಯಲ್ಲೂ ಸಹ ಶಿವ ಕ್ಲಾಸ್ ಕಾರ್ನರ್ನ ಸಕ್ಸಸ್ ಮಂತ್ರ ಎನ್ನುವಂತಹ ಒಂದು ಪರೀಕ್ಷೆಯ ಯಶಸ್ಸಿಗೆ ಅಗತ್ಯವಾದಂತಹ ಒಂದು ಸಕ್ಸಸ್ ಮಂತ್ರವನ್ನ ಹೇಳಲಾಗುತ್ತೆ. ಅದನ್ನ ತಪ್ಪದೇ ವೀಕ್ಷಿಸಿ, ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈ ತಿಂಗಳ ಮೊದಲ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡೋಣ. ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಪ್ರಶಸ್ತಿ ಪಡೆದ ಕರ್ನಾಟಕದ ಸಂಸ್ಥೆ ಯಾವುದು? ಎ ಕ್ರೆಡಲ್, ಬಿ ಸೆಲ್ಕೋ, ಸಿ ಕರ್ನಾಟಕ ಅರಣ್ಯ ಇಲಾಖೆ, ಡಿ ನವೀಕರಿಸಬಹುದಾದ ಇಂಧನ ಇಲಾಖೆ. ನಿಮ್ಮ ಉತ್ತರ ಸೆಲ್ಕೋ ಆಗಬೇಕು. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೆಲ್ಕೋ ಫೌಂಡೇಶನ್ ಇದು ಲಾಂಛನ. ರಾಜ್ಯದ ಹೆಮ್ಮೆ, ಕೈಗೆಟುಕುವ ದರದಲ್ಲಿ ಸೌರ ವಿದ್ಯುತ್ ಅನ್ನು ಕಲ್ಪಿಸಿರುವಂತಹ ಸಂಸ್ಥೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅನ್ನೋದಾದ್ರೆ, ಸೌರ ವಿದ್ಯುತ್ ಅನ್ನ ಉತ್ಪಾದಿಸಿ ವಿತರಣೆ ಮಾಡುವಂತಹ ಒಂದು ಸಂಸ್ಥೆ. ರಾಜ್ಯದ ಸೆಲ್ಕೋ ಮಡಿಲಿಗೆ 3ನೇ ಬಾರಿ ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಗರಿ. ಸೆಲ್ಕೋ ಸಂಸ್ಥೆ ಇದೆಯಲ್ಲ, ಇದು 3ನೇ ಬಾರಿಗೆ, ಮೊದಲ ಬಾರಿ ಅಲ್ಲ, ಇದು 3ನೇ ಬಾರಿಗೆ ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಪ್ರಶಸ್ತಿ, ಗ್ರೀನ್ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಈ ಗ್ರೀನ್ ಆಸ್ಕರ್ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಕ್ಕೆ ಕೊಡುಗೆ ನೀಡಲಾಗುತ್ತೆ ಅನ್ನೋದಾದ್ರೆ, ಹಸಿರು ಇಂಧನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಗೌರವವನ್ನ ಈ ಸಂಸ್ಥೆ ಪಡೆದಿದೆ. ಯಾವ ಒಂದು ಕೊಡುಗೆಗಾಗಿ ಅಂತ ಅನ್ನೋದಾದ್ರೆ, ಹಸಿರು ಇಂಧನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಗೌರವ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಕರ್ನಾಟಕದ ಮೂಲದ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ 2025ನೇ ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಅಸ್ಡೆನ್ ಪ್ರಶಸ್ತಿ ಗೌರವ ಸಂದಿದೆ. ಗ್ರೀನ್ ಆಸ್ಕರ್ ಎಂಬ ಹೆಗ್ಗಳಿಕೆ ಹೊಂದಿರುವಂತಹ ಈ ಪ್ರಶಸ್ತಿಯನ್ನು ಮೂರನೇ ಬಾರಿ ಮುಡಿಗೇರಿಸಿಕೊಂಡ ಗೌರವ ಸೆಲ್ಕೋ ಸಂಸ್ಥೆಗೆ ಸಲ್ಲಿದೆ.
ಈ ಮುಂಚೆ 2005-7ರಲ್ಲಿ ಸಂಸ್ಥೆಗೆ ಪ್ರಶಸ್ತಿ ಬಂದಿತ್ತು. ಈ ಮೊದಲು 2005 2007ರಲ್ಲಿ ಈ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಈ ಬಾರಿಯದ್ದು 25ನೇ ಆಸ್ಟಿನ್ ಪ್ರಶಸ್ತಿಯಾಗಿದೆ. ಒಟ್ಟಾರೆ ಇದು 25ನೇ ಪ್ರಶಸ್ತಿ. ಅದರಲ್ಲಿ ಸೆಲ್ಕೋ ಸಂಸ್ಥೆಗೆ 3ನೇ ಬಾರಿ ಪ್ರಶಸ್ತಿ ಸಂದಿದೆ. ಜೂನ್ 11ರಂದು ಲಂಡನ್ನ ರಾಯಲ್ ಜಿಯೋಗ್ರಫಿಕಲ್ ಸೊಸೈಟಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಲಾಯಿತು. ಹಸಿರು ಇಂಧನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ 2007 ಮತ್ತು 5 ಮತ್ತು 2027ರಲ್ಲೂ ಸೆಲ್ಕೋ ಸಂಸ್ಥೆಗೆ ಆಸ್ಟಿನ್ ಪ್ರಶಸ್ತಿ ಲಭಿಸಿತ್ತು. 2007 27 ಅಂತ ಪ್ರಿಂಟ್ ಆಗಿದೆ. 2005 ಮತ್ತು 7 ಲಂಡನ್ನ ರಾಯಲ್ ಜಿಯೋಗ್ರಫಿಕಲ್ ಸೊಸೈಟಿಯಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕದ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟೆಡ್ ಲಿಮಿಟೆಡ್ ಸಂಸ್ಥೆಗೆ 2025ನೇ ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆಸ್ಟಿನ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಹಾಗಾದ್ರೆ ಈ ಸೆಲ್ಕೋ ಪ್ರಶಸ್ತಿ ಬಗ್ಗೆ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ 1995ರಲ್ಲಿ ಹರೀಶ್ ಹಂದೆ ಮತ್ತು ನೆವಿಲ್ಲೆ ವಿಲಿಯಮ್ಸ್ ಸ್ಥಾಪಿಸಿದ್ರು. ಇದು ಗೊತ್ತಿರಬೇಕಾಗುತ್ತೆ, ಇಂಪಾರ್ಟೆಂಟ್ ಇದು ಮಾಹಿತಿ. ಈ ಸೆಲ್ಕೋ ಸಂಸ್ಥೆಯನ್ನ ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದಾದ್ರೆ 1995ರಲ್ಲಿ ಡಾಕ್ಟರ್ ಹರೀಶ್ ಹಂದೆ ಮತ್ತು ನೆವಿಲ್ಲೆ ವಿಲಿಯಮ್ಸ್ ಅನ್ನುವಂಥವರು ಸ್ಥಾಪಿಸಿದ ಸೆಲ್ಕೋ ಕರ್ನಾಟಕದ ಮನೆಗಳಿಗೆ ಕೈಗೆಟುಕುವಂತೆ ಸೌರ ಬೆಳಕನ್ನು ಒದಗಿಸುವಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಏನು ಸೌರ ವಿದ್ಯುತ್ ಅಂತ ಹೇಳಿದ್ವಲ್ಲ, ಅದು ಪ್ರತಿ ಮನೆಗೆ ಸೌರ ವಿದ್ಯುತ್ತಿನಿಂದ ಉತ್ಪಾದಿತವಾದಂತಹ ಬೆಳಕನ್ನು ನೀಡಲು ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆಯಾಗಿದೆ. ಪ್ರಶಸ್ತಿ ಕುರಿತು ಮಾತನಾಡಿರುವಂತಹ ಸೆಲ್ಕೋ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ, ನಮ್ಮ ಸಂಸ್ಥೆಗೆ ಈ ಪ್ರಶಸ್ತಿಯ ಗೌರವ ನಮ್ಮ ಆಡಳಿತ ಮಂಡಳಿ, ಡಿಜಿಎಂಗಳಾದಂತಹ ಗುರು ಪ್ರಕಾಶ್ ಶೆಟ್ಟಿ, ಪ್ರಸನ್ನ ಹೆಗಡೆ, ಸುದೀಪ್ ಘೋಷ್, ನಮ್ಮೆಲ್ಲ ಸಹೋದ್ಯೋಗಿಗಳಿಗೆ, ನಮ್ಮ ಸಂಸ್ಥೆಯನ್ನು ವಿವರಿಸುವಂತಹ ಬಂಧುಗಳಿಗೆ, ಮಾರ್ಗದರ್ಶನ ಮಾಡಿದ ಎಲ್ಲ ಆಡಳಿತ ಮಂಡಳಿಗೆ ಸಲ್ಲುತ್ತದೆ ಅಂತ ಹೇಳಿದ್ದಾರೆ. ಸೌರ ವಿದ್ಯುತ್ ಬಳಕೆಯ ಪ್ರಯೋಗ ಮತ್ತು ಪ್ರಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಉತ್ತಮ ನೆರವು ಬೆಂಬಲ ದೊರೆಯುತ್ತಿದೆ ಎಂದು ಸ್ಮರಿಸುತ್ತಾರೆ. ಹಾಗೆಯೇ ಬಡತನದ ಸವಾಲು ಎದುರಿಸುವ ಹಾಗೂ ಸಹಜ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಪರ್ಯಾಯ ಇಂಧನ ಶಕ್ತಿ ಬಳಕೆ ಅತ್ಯಂತ ಮುಖ್ಯ. ಇದು ಅಭಿವೃದ್ಧಿ ಮತ್ತು ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಸೆಲ್ಕೋ ಬಗ್ಗೆ ನಮಗೆ ಮಾಹಿತಿ ಏನೇನು ಗೊತ್ತಿರಬೇಕು ಅನ್ನೋದಾದ್ರೆ, ಇದು 3ನೇ ಬಾರಿಗೆ ಪ್ರಶಸ್ತಿ ಪಡೆದುಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಪ್ರಶಸ್ತಿ ಅಂತ ಹೇಳಿ ಕರೀತಾರೆ, ಮತ್ತೆ ಆಸ್ಟಿನ್ ಪ್ರಶಸ್ತಿ ಅಂತ ಹೇಳಿ ಕರೀತಾರೆ. ಈ ಒಂದು ಸೆಲ್ಕೋ ಸಂಸ್ಥೆಯು ಕರ್ನಾಟಕದ ಪ್ರತಿ ಮನೆಗೂ ಕೂಡ ಸೌರ ವಿದ್ಯುತ್ ಬೆಳಕನ್ನ ವಿತರಣೆ ಮಾಡುತ್ತೆ. ಜೊತೆಗೆ ಇದನ್ನ ಯಾರು ಸ್ಥಾಪನೆ ಮಾಡಿದ್ರೆ 1995ರಲ್ಲಿ ಹರೀಶ್ ಹಂದೆ ಮತ್ತು ನೆವಿಲ್ಲೆ ವಿಲಿಯಮ್ಸ್ ಅನ್ನುವಂಥವರು ಈ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ. ಇದು ಹೆಚ್ಚಿನ ಮಾಹಿತಿ ಇದೆ. ಬನ್ನಿ, 2ನೇ ಪ್ರಶ್ನೆ ಹೀಗಿದೆ: ಯಾವ ವರ್ಷ ಮಹಿಳಾ ಮೀಸಲಾತಿ ಜಾರಿಗೆ ಬರಲಿದೆ? ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ಯಾವುದು ಲೋಕಸಭೆ ಮತ್ತು ರಾಜ್ಯ ಸರ್ಕಾರದ ವಿಧಾನಸಭೆಗಳಲ್ಲಿ 33% ರಾಜಕೀಯ ಮೀಸಲಾತಿಯನ್ನ ಜಾರಿಗೆ ತರ್ತಾ ಇದೆಯಲ್ಲ, ಅದು ಯಾವಾಗ ಜಾರಿಗೆ ಬರ್ತದೆ ಅಂತೇಳಿ ಪ್ರಶ್ನೆ ಇದೆ. ಎ 2027, ಬಿ 2028, ಸಿ 2029, ಡಿ 2030. ನಿಮ್ಮ ಉತ್ತರ 2029 ಆಗ್ಬೇಕು. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. 33% ರಾಜಕೀಯ ಮೀಸಲಾತಿ. ಸ್ತ್ರೀ ಸಮಾನತೆ ಮೊದಲ ಬಾರಿ ಸಂಸತ್ನಲ್ಲೂ 33% ಮಹಿಳೆಯರ ದರ್ಬಾರು. 2029ರ ಲೋಕಸಭಾ ಚುನಾವಣೆಗೆ 33% ಮಹಿಳಾ ಮೀಸಲು ಜಾರಿ. ಜಾತಿ ಗಣಿತ ಬಳಿಕ ಕ್ಷೇತ್ರ ಮರು ವಿಂಗಡಿಸಿ ಮೀಸಲು ಹಂಚಿಕೆ. ಮುಂಬರುವ 2029ರ ಲೋಕಸಭಾ ಚುನಾವಣೆಗೆ ಮುನ್ನ ಕ್ಷೇತ್ರ ಮರು ವಿಂಗಡಣೆ ಯೋಜನೆ ರೂಪಿಸುತ್ತಿರುವುದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ಅದರ ಭಾಗವಾಗಿ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ 33% ರಾಜಕೀಯ ಮೀಸಲಾತಿ ಕೊಡಲಾಗುತ್ತದೆ ಅನ್ನೋದಾದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಇವೆರಡು. ಮತ್ತೆ ನೀವು ಕನ್ಫ್ಯೂಸ್ ಆಗಬಾರ್ದು, ರಾಜ್ಯಸಭೆಯಲ್ಲಿ ಈ ಮೀಸಲಾತಿ ದೊರೆಯಲ್ಲ, ವಿಧಾನ ಪರಿಷತ್ನಲ್ಲಿ ಈ ಮೀಸಲಾತಿ ದೊರೆಯಲ್ಲ, ಕೇವಲ
ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ನೀಡಲಾಗುತ್ತೆ. 2023 ಸೆಪ್ಟೆಂಬರ್ನಲ್ಲಿ ಸಂಸತ್ತಿನಲ್ಲಿ ಅನುಮೋದನೆ ಪಡೆದ ನಾರಿ ಶಕ್ತಿ ವಂದನಾ ಅಧಿನಿಯಮ, ಇದು 2023ರಲ್ಲಿ ಸಂಸತ್ನಲ್ಲಿ ಅನುಮೋದನೆ ಪಡೆಯುತ್ತೆ. ಇದಕ್ಕೆ ನಾರಿ ಶಕ್ತಿ ಅಧಿನಿಯಮ ವಂದನಾ ಅಧಿನಿಯಮ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತೇಳಿ ಹೆಸರಿಟ್ಟು ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ನಿಯಮ ಇದರ ಪ್ರಕಾರ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಮೀಸಲಾತಿಗಳನ್ನ ನೀಡುವುದು ಕಡ್ಡಾಯ. ಈ ವರ್ಷಾಂತ್ಯದಲ್ಲಿ ಶುರುವಾಗಲಿರುವಂತಹ ಜನಗಣತಿ ಬಳಿಕ ಅದರ ಅನುಸಾರವಾಗಿ ಕ್ಷೇತ್ರ ಮರು ವಿಂಗಡಣೆ ಮಾಡಲಾಗುವುದು. ಅದರ ಭಾಗವಾಗಿ ಈ ಮಸೂದೆ ಅಡಿಯಲ್ಲಿ 33% ಮೀಸಲಾತಿ ನೀಡಲಾಗುವುದು. 2023ರ ಈ ಮಸೂದೆಯನ್ನು 1996ರಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಸಮಯದಲ್ಲಿ ಪರಿಚಯಿಸಲಾಗಿತ್ತಾದರೂ 27 ವರ್ಷಗಳ ಬಳಿಕ ಜಾರಿಯಾಗಿದೆ. 1996ರಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಮೀಸಲಾತಿ ಒದಗಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದ ಹೆಮ್ಮೆಯ ದೇವೇಗೌಡ ಇದಾರಲ್ಲ, ಅವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಅದು ಪಾಸ್ ಆಗಲ್ಲ. ಅದಾದ ನಂತರ 27 ವರ್ಷಗಳ ನಂತರ 2023ರಲ್ಲಿ ಈ ಬಿಲ್ ಪಾಸ್ ಆಗಿದೆ. ಇದು ಈಗ ನಡೀತಿರ್ತಕ್ಕಂಥ 2027ರ ಜನಗಣತಿಯ ನಂತರ ಈ ಕಾಯ್ದೆ ಜಾರಿ ಬರಲಿದೆ. ಅದು 2029ರಲ್ಲಿ ಚುನಾವಣೆ ನಡೆಯುತ್ತಲ್ಲ, ಆಗ ಜಾರಿ ಬರುತ್ತೆ. ಬನ್ನಿ ಈಗ ಪ್ರಸ್ತುತ 3ನೇ ಪ್ರಶ್ನೆ ಹೀಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಅಧಿಸೂಚನೆ ಹೊರಡಿಸಿರುವಂತಹ ಜನಗಣತಿಯು ಎಷ್ಟನೆಯದು? ಅಧಿಸೂಚನೆ ಎ 15, ಬಿ 14, ಸಿ 16, ಡಿ 18. ನಿಮ್ಮ ಉತ್ತರ 2027ರ ಜನಗಣತಿಯು ಸಂಪೂರ್ಣ ಹೈಟೆಕ್ ಡಿಜಿಟಲ್ ರೂಪದ ಗಣತಿ. ಇದೇ ಮೊದಲು ಕೇವಲ 9 ತಿಂಗಳಲ್ಲಿ ಅಂಕಿ ಅಂಶ ಸಿದ್ಧ. ಇದು 2011ರ ಜನಗಣತಿಯ ಮಾಹಿತಿಯನ್ನು ಒಟ್ಟುಗೂಡಿಸಲು ಸುಮಾರು 2 ವರ್ಷಗಳಷ್ಟು ಸುದೀರ್ಘವಾಗಿ ಪಡೆದಿತ್ತು. ಹಾಗಾಗಿ ಈಗ ಏನ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಜನಗಣತಿ ಆರಂಭ ಆಗುತ್ತೆ. ಡಿಜಿಟಲ್ ಜನಗಣತಿ ಮೊದಲ ಬಾರಿಗೆ ಇಡೀ ಭಾರತದ ಇತಿಹಾಸದಲ್ಲಿ ಜನಗಣತಿಯ ಒಂದು ಪ್ರಕ್ರಿಯೆಯಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಗಣತಿಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಹಂತದಲ್ಲಿ ನಡೆಯುತ್ತೆ ಅಂದ್ರೆ 2 ಪ್ರಕ್ರಿಯೆಗಳಲ್ಲಿ 2 ಹಂತದಲ್ಲಿ ನಡೆಯುತ್ತೆ. ಕೇಂದ್ರ ಸರ್ಕಾರ 2027 ಮಾರ್ಚ್ನಲ್ಲಿ ಜನಗಣತಿ ನಡೆಸುವುದಾಗಿ ತಿಳಿಸಿದೆ. ಒಂದು 2027ರಲ್ಲಿ ನಡೆದ್ರೆ ಇನ್ನೊಂದು ಹಂತ 2026ರಲ್ಲಿ ನಡೆಯುತ್ತೆ. 2026ರಲ್ಲಿ ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ ಮತ್ತೆ ಉತ್ತರಾಖಂಡ್ ಮೇಲೆ ನಡೆದ್ರೆ 2027ರಲ್ಲಿ ಕರ್ನಾಟಕ ಸೇರಿದಂತೆ ದೇಶದ ಇತರ ಎಲ್ಲ ರಾಜ್ಯಗಳಲ್ಲಿ ಜನಗಣತಿ ಆರಂಭ ಆಗುತ್ತೆ. 2021ರಲ್ಲಿ ನಡೆಯಬೇಕಾದಂತ ಜನಗಣತಿಯು ವಿಳಂಬ ಆಯಿತು. ಕೋವಿಡ್ ಅಥವಾ ಇತರ ಕಾರಣಗಳ ನೆಪವೊಡ್ಡಿ ಕೇಂದ್ರ ಸರ್ಕಾರ ಮುಂದೆ ಹಾಕಿತ್ತು. ಇದೇ ಮೊದಲ ಬಾರಿಗೆ ಗಣತಿ ವೇಳೆ ಆ್ಯಪ್ ಬಳಸಿ ದೇಶದ ನಾಗರಿಕರ ಸಕಲ ಮಾಹಿತಿಯನ್ನು ಬಳಸಲಾಗುತ್ತೆ. ಆ್ಯಪ್ ಬಳಸಿ ಮಾಹಿತಿಯನ್ನು ಪಡೆಯಲಾಗುತ್ತೆ. ಹಿಂದಿ, ಇಂಗ್ಲಿಷ್ ಮತ್ತು 14 ಸ್ಥಳೀಯ ಭಾಷೆಗಳಲ್ಲಿ ಆ್ಯಪ್ ಮೂಲಕ ಮಾಹಿತಿಯನ್ನ ಶೇಖರಣೆ ಮಾಡಲಾಗುತ್ತೆ. ಎಲ್ಲ ಭಾಷೆಗಳಲ್ಲಿ ಈ ಒಂದು ಆ್ಯಪ್ ಮಾಹಿತಿಯನ್ನ ಒದಗಿಸುತ್ತೆ. ನೀವು ನೀಡಬಹುದು. ಅದರಲ್ಲಿ ಈ ಇಂದಿನ ಗಣತಿಯಂತೆ ದತ್ತಾಂಶ ಕೈ ಸೇರಲು ವಿಳಂಬವಿಲ್ಲ ಮತ್ತು ಎಲ್ಲ ಪಟಾಪಟ್ ಕ್ರೋಢೀಕರಣ. ಗಣತಿ ಮುಗಿದ ಕೇವಲ 9 ತಿಂಗಳಲ್ಲಿ ಎಲ್ಲ ದತ್ತಾಂಶಗಳು ಕೇಂದ್ರ ಸರ್ಕಾರಕ್ಕೆ ಸೇರುವ ನಿರೀಕ್ಷೆ ಇದೆ. ಅತಿ ಬೇಗ ಆಗುತ್ತೆ. ಲಾಸ್ಟ್ 2011ರಲ್ಲಿ 2 ವರ್ಷ ತಗೊಂಡಿತ್ತಲ್ಲ, ಇದು ಕೇವಲ 9 ತಿಂಗಳಲ್ಲಿ ಈ ಎಲ್ಲ ಪ್ರಕ್ರಿಯೆ ಮುಗಿಯಲಿದೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತಾರೆ. ಹಾಗಾದ್ರೆ ನೀವು ಮೊದಲೇ ನೋಡಿದ್ವಿ, 2 ಹಂತದಲ್ಲಿ ಗಣತಿ ಆಗುತ್ತೆ, ಒಂದು ಸ್ವಯಂ ಗಣತಿಗೆ ಅವಕಾಶ ಅಂತ ಹೇಳಿದ್ವಿ. ಯಾವ ರೀತಿ ಅನ್ನೋದಾದ್ರೆ 2 ಹಂತದಲ್ಲಿ ನಡೆಯುತ್ತೆ. 1ನೇ ಹಂತದಲ್ಲಿ ಏನಾಗುತ್ತೆ, ಜನಗಣತಿ ಮಾಡುವಂತಹ ಗಣತಿದಾರರು ಏನ್ ಮಾಡ್ತಾನೆ, ಒಂದು ಪ್ರದೇಶಕ್ಕೆ ಭೇಟಿ ನೀಡಿಬಿಟ್ಟು ಅಲ್ಲಿನ ಒಂದು ಪ್ರದೇಶಗಳಿರ್ತಾವಲ್ಲ, ಅಲ್ಲಿನ ಕಟ್ಟಡಗಳ ಸ್ಥಿತಿಯನ್ನ ಮತ್ತೆ ಅವು ಏನ್ ಬಾಡಿಗೆಗೆ ಇದಾವೋ ಅಥವಾ ವಸತಿಗೆ ಏನು ಸ್ವಂತಕ್ಕೆ ವಾಸ ಇದ್ದಾರೋ ಅಲ್ಲಿರ್ತಕ್ಕಂಥ ಇಂಧನ ಯಾವ್ದು ಬಳಸ್ತಾ ಇದ್ದಾರೆ, ಗ್ಯಾಸ್ ಬಳಸ್ತಾ ಇದ್ದಾರೋ ಅಥವಾ ಕಟ್ಟಿಗೆ ಬಳಸ್ತಾ ಇದ್ದಾರೋ, ಮತ್ತೆ ಶೌಚಾಲಯ ವ್ಯವಸ್ಥೆ ಹೇಗಿದೆ,
ಮತ್ತೆ ಅಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಪೂರೈಕೆ ಹೇಗಿದೆ, ಹೀಗೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಮೊದಲ ಹಂತದಲ್ಲಿ ಏನು ಈ ಗಣತಿ ಕಾರ್ಯ ನಡೆಯುತ್ತೆ. ಇನ್ನು ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಕುಟುಂಬಕ್ಕೆ ಭೇಟಿ ನೀಡಿ ಪ್ರತಿ ಸದಸ್ಯರ ವೈಯಕ್ತಿಕ ದತ್ತಾಂಶಗಳನ್ನ ಕಲೆ ಹಾಕಲಾಗುತ್ತೆ. ವೈಯಕ್ತಿಕ ದತ್ತಾಂಶಗಳನ್ನ ಅಂದ್ರೆ ವ್ಯಕ್ತಿಯ ಹೆಸರು, ಲಿಂಗ, ವಯಸ್ಸು, ಮತ್ತೆ ಅವರ ನಿರ್ವಹಿಸುವಂತ ಉದ್ಯೋಗ, ಮತ್ತೆ ಏನಾದ್ರೂ ಅಂಗವೈಕಲ್ಯತೆ ಇದ್ರೆ ಅವೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಈ ಜನಗಣತಿ 2 ಹಂತಗಳಲ್ಲಿ ನಡೆಯುತ್ತೆ. ಹಾಗೇನೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನ ನೀವು ನೋಡಬಹುದು. ಬನ್ನಿ, ಇನ್ನೊಂದು ಪ್ರಶ್ನೆ ಹೀಗಿದೆ. ವಿಶ್ವದ ಟಾಪ್ 20 ಟಾಪ್ ಎಕೋ ಸಿಸ್ಟಮ್ ನಗರಗಳಲ್ಲಿ ಬೆಂಗಳೂರಿನ ಸ್ಥಾನವೆಷ್ಟು? ಎ 13, ಬಿ 14. ಸ್ಟಾರ್ಟ್ಅಪ್ಗಳಿದು, ಸ್ಟಾರ್ಟ್ಅಪ್. ಸಿ 16, ಡಿ 1. ವಿಶ್ವದ ಟಾಪ್ ಹೊಸ ಮೈಲಿಗಲ್ಲು ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ ನಿಂದ ಬಹಿರಂಗ. ಕಳೆದ ವರ್ಷಕ್ಕೆ ಹೋಲಿಸಿದರೆ 7 ಸ್ಥಾನ ಜಿಗಿತ. ವಿಶ್ವದ ಟಾಪ್ 20 ಸ್ಟಾರ್ಟ್ಅಪ್ ನಗರಿ ಬೆಂಗಳೂರಿಗೆ 14ನೇ ಸ್ಥಾನ. ಎಷ್ಟನೇ ಸ್ಥಾನ ಪಡೆದಿದೆ? 14ನೇ ಸ್ಥಾನ. ದೇಶದ ಟೆಕ್ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು ಇದೀಗ ಮತ್ತೊಂದು ಮಹತ್ವದ ಮೈಲುಗಲ್ಲನ್ನ ಸಾಧಿಸಿದೆ. ಟೆಕ್ ಸಿಟಿ ಅಂತ ಕರೀತಾರೆ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಇದು ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವದ ಟಾಪ್ 20 ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ನಗರಗಳಲ್ಲಿ ಬೆಂಗಳೂರು 14ನೇ ಸ್ಥಾನ ಪಡೆದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬೆಂಗಳೂರು ಈ ಬಾರಿ 7 ಸ್ಥಾನ ಜಿಗಿತ ಕಂಡಿದೆ. ಈ ಮೂಲಕ ವಿಶ್ವದ ಟಾಪ್ 20 ಸ್ಟಾರ್ಟ್ಅಪ್ ನಗರಗಳಲ್ಲಿ ಬೆಂಗಳೂರು ಅತಿ ದೊಡ್ಡ ಜಿಗಿತ ದಾಖಲಿಸಿದಂತಾಗಿದೆ. ಸ್ಟಾರ್ಟ್ಅಪ್ ಜಿನೋಮ್ನ ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟರ್ 2025ರ ವರದಿಯಲ್ಲಿ ತಿಳಿಸಿದೆ. ಯಾವುದದು? ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟರ್. ಇದು ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ ನಿಂದ ಬಹಿರಂಗವಾಗಿದೆ. ಎಷ್ಟನೇ ಸ್ಥಾನ? 14ನೇ ಸ್ಥಾನ. ಟಾಪ್ 20 ಒಳಗೆ ಬಂದಿದೆ. ಕಳೆದ ವರ್ಷ ಸ್ವಿಗ್ಗಿ, ಗೋಡಿಜಿಡ್, ಬ್ಲ್ಯಾಕ್ ಬಕ್ನಂತಹ ಹಲವು ಯಶಸ್ವಿ IPOಗಳು ಷೇರು ಮಾರುಕಟ್ಟೆಗೆ ಪ್ರವೇಶಿಸಿದ್ದು ಹಾಗೂ ಡೀಪ್ ಟೆಕ್ ಇಕೋಸಿಸ್ಟಮ್ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ನೀಡುತ್ತಿರುವಂತಹ ಪ್ರೋತ್ಸಾಹದಿಂದಾಗಿ ಈ ಸಾಧನೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. GSEF ವರದಿಯ ಪ್ರಕಾರ ಸ್ಟಾರ್ಟ್ಅಪ್ಗಳಿಗೆ ಪೂರಕ ಸೌಲಭ್ಯಗಳನ್ನು ಹೊಂದಿರುವಂತಹ ಅತ್ಯುತ್ತಮ ನಗರ ಪಟ್ಟಿಯಲ್ಲಿ ಅಮೆರಿಕದ ಸಿಲಿಕಾನ್ ವ್ಯಾಲಿ ಮೊದಲ ಸ್ಥಾನ, ನ್ಯೂಯಾರ್ಕ್ 2ನೇ ಸ್ಥಾನ, ನ್ಯೂಯಾರ್ಕ್ 2ನೇ ಸ್ಥಾನ ಮತ್ತು ಲಂಡನ್ 3ನೇ ಸ್ಥಾನ ಪಡೆದಿದೆ. ಇಸ್ರೇಲ್ ಟೆಲ್ ಅವೀವ್ 4ನೇ ಸ್ಥಾನ, ಅಮೆರಿಕದ ಬಾಸ್ಟನ್, ಚೀನಾದ ಬೀಜಿಂಗ್ ನಗರಗಳು 5ನೇ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ ಅಮೆರಿಕದ ಸಿಲಿಕಾನ್ ವ್ಯಾಲಿ ನ್ಯೂಯಾರ್ಕ್ ಇದೆಯಲ್ಲ, ಅದು ಮೊದಲ ಸ್ಥಾನದಲ್ಲಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರ್ಬೇಕು ನೀವು. 2ನೇ ಸ್ಥಾನ ಲಂಡನ್ನು, ಇನ್ನು 3ನೇ ಸ್ಥಾನ ಟೆಲ್ ಅವೀವ್, ಇದು ಇಸ್ರೇಲ್ನ ನಗರ. ಇನ್ನು 4ನೇ ಸ್ಥಾನ ಬಾಸ್ಟನ್, ಇದು ಕೂಡ ಅಮೆರಿಕದ್ದು. ಇನ್ನು 5ನೇ ಸ್ಥಾನದಲ್ಲಿ ಬೀಜಿಂಗ್ ಇದೆ, ಗೊತ್ತಲ್ಲ, ಚೀನಾ ಬೀಜಿಂಗ್. ಇವು ಟಾಪ್ 5 ಅಲ್ಲಿದೆ. ಮೊದಲನೇ ಸ್ಥಾನ ನಿಮಗೆ ಗೊತ್ತಿರಬೇಕು ನ್ಯೂಯಾರ್ಕ್, ಮತ್ತೆ ನಮ್ಮ ಬೆಂಗಳೂರು ಸ್ಥಾನ ಗೊತ್ತಿರಬೇಕು. ಇವೆರಡು ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಇದನ್ನ ಯಾರು ರಿಪೋರ್ಟ್ ಬಿಡುಗಡೆ ಮಾಡಿದ್ರು ಅನ್ನೋದಾದ್ರೆ ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ ನಿಂದ ಬಹಿರಂಗ ಆಗಿದೆ ಅನ್ನೋ ಮಾಹಿತಿ ಗೊತ್ತಿರಬೇಕು ನಿಮಗೆ. ಇನ್ನೊಂದು ಪ್ರಶ್ನೆ ಹೇಗಿದೆ, ಇತ್ತೀಚೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆದ ದೇಶ ಯಾವುದು? ಎ ದಕ್ಷಿಣ ಆಫ್ರಿಕಾ, ಬಿ ಇಂಗ್ಲೆಂಡ್, ಸಿ ಆಸ್ಟ್ರೇಲಿಯಾ, ಡಿ ಭಾರತ. ನಿಮ್ಮ ಉತ್ತರ ದಕ್ಷಿಣ ಆಫ್ರಿಕಾ ಆಗ್ಬೇಕು. ಇಲ್ಲಿ ನೋಡಿ, 27 ವರ್ಷಗಳ ICC ಟ್ರೋಫಿ ಬರ ನೀಗಿಸಿದ ದಕ್ಷಿಣ ಆಫ್ರಿಕಾ 27 ವರ್ಷಗಳ ನಂತರ ಚಾಂಪಿಯನ್ ಆಗಿದೆ. 27 ವರ್ಷಗಳ ನಂತರ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಕಿರೀಟ ಗೆದ್ದ ದಕ್ಷಿಣ ಆಫ್ರಿಕಾ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5 ವಿಕೆಟ್ ಜಯಬೇರಿ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ರನ್ನರ್ ಅಪ್ ಆದ್ರು ಅಥವಾ ಯಾರ ವಿರುದ್ಧ ಗೆದ್ರು ಅನ್ನೋದಾದ್ರೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ರು.
ಯಾರ ವಿರುದ್ಧ? ಆಸ್ಟ್ರೇಲಿಯಾ ತಂಡದ ವಿರುದ್ಧ ಚಾಂಪಿಯನ್ ಆಗ್ತಾರೆ. ಎಷ್ಟು? 282 ರನ್ಗಳ ಕಠಿಣ ಗುರಿಯನ್ನು ಪಡೆದಿದ್ದು ತಂಡವನ್ನು ಗೆಲ್ಲಿಸಿದ ಮಾರ್ಕ್ರಮ್ ಸತತ 2ನೇ ಟೆಸ್ಟ್ ಕಪ್ ಗೆಲ್ಲುವಲ್ಲಿ ಆಸೀಸ್ ಕನಸು ಭಗ್ನ. 2 ಬಾರಿ ಕೂಡ ಫೈನಲ್ ಆಡಿದ್ದಾರೆ ಸತತವಾಗಿ, ಆದ್ರೆ ಸೋತಿದ್ದಾರೆ. ಇದೆಲ್ಲ ಮಾಹಿತಿ ಇದೆ ನಿಮ್ಗೆ. 2ನೇ ICC ಟ್ರೋಫಿ. ದಕ್ಷಿಣ ಆಫ್ರಿಕಾ 27 ವರ್ಷಗಳ ನಂತರ ಎದುರಿಸುತ್ತಿದ್ದಂತಹ ICC ಟ್ರೋಫಿ ಬರ ನೀಗಿದೆ. 1998ರಲ್ಲಿ ಚೊಚ್ಚಲ ಆವೃತ್ತಿಯ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡ. ಎಷ್ಟರಲ್ಲಿ? 1998ರಲ್ಲಿ ಗೆದ್ದಿದ್ರು. ಆ ನಂತರ ಈಗ ಚಾಂಪಿಯನ್ ಆಗಿದ್ದಾರೆ. ಈಗ ಚಾಂಪಿಯನ್ ಆಗಿ ಸುಮಾರು 27 ವರ್ಷಗಳ ಕಾಲ ಟೈಮ್ ತಗೊಂಡ್ರು ಅನ್ನೋದನ್ನ ಮಾಹಿತಿ ಸಿಗುತ್ತೆ ನಿಮಗೆ. ಹಾಗಾದ್ರೆ ಇನ್ನೊಂದು ಮಾಹಿತಿ ಇದೆ. ಲಾರ್ಡ್ಸ್ ನಲ್ಲಿ 2ನೇ ಗರಿಷ್ಠ ಸ್ಕೋರ್ ಚೇಸ್ ದಾಖಲೆಯಾಗಿದೆ. 282 ಇದೆಯಲ್ಲ, 2ನೇ ಅತಿ ದೊಡ್ಡ ರನ್ಗಳ ಚೇಸ್ ಆಗಿದೆ. ಈ ಮೊದಲು ದಕ್ಷಿಣ ಆಫ್ರಿಕಾ 282 ರನ್ಗಳ ಗುರಿ ಬೆನ್ನಟ್ಟಿ ಗೆದ್ದಿತ್ತು. ಇದು ಲಾರ್ಡ್ಸ್ನ ಕ್ರೀಡಾಂಗಣದಲ್ಲಿ ಜಂಟಿ 2ನೇ ಗರಿಷ್ಠ ಆಗಿದೆ. 1984ರಲ್ಲಿ ಇಂಗ್ಲೆಂಡ್ ವಿರುದ್ಧ ವಿಂಡೀಸ್ 342 ರನ್. ಈ ಮೊದಲು 342 ರನ್ ಅತಿ ದೊಡ್ಡ ಚೇಸ್ ಆಗಿತ್ತು. ಈಗ ಇದು 282 2ನೇ ಅತಿ ದೊಡ್ಡ ಚೇಸ್ ಆಗಿದೆ. ನಮ್ಗೆ ಗೊತ್ತಿರಬೇಕು ನಾಯಕ ಯಾರು ಅಂತಂದ್ರೆ ಟೆಂಬಾ ಬೌಮಾ ಅಂತೇಳಿ. ನಾಯಕನಾಗಿ ಟೆಸ್ಟ್ ನಲ್ಲಿ ಸೋತೇ ಇಲ್ಲ ಬೌಮಾ. ಇವ್ರ ಹೆಸರು ನೆನಪಿರ್ಬೇಕು ನಿಮ್ಗೆ, ಬಹುಮಾ. ಇವರು ಕಪ್ಪು ವರ್ಣೀಯ, ಜೊತೆಗೆ ಅತಿ ಕಡಿಮೆ ಎತ್ತರ ಇರೋದ್ರಿಂದ ಟೀಕೆಗೆ ಅಥವಾ ಅವಹೇಳನಕ್ಕೆ ಒಳಗಾದ್ರೂ ಸಹ ತಮ್ಮ ಒಂದು ಸಾಧನೆಯ ಮೂಲಕ ಎಲ್ಲರಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಇತ್ತೀಚೆಗೆ ಚೋಕರ್ ಸ್ಪಟ್ ಅಂತೇಳಿ ಕರಿತಾ ಇದ್ರಲ್ಲ ದಕ್ಷಿಣ ಆಫ್ರಿಕಾ ತಂಡವನ್ನ, ಆ ಒಂದು ಸುಳಿಯಿಂದ, ಆ ಒಂದು ಅವಹೇಳನಕಾರಿ ಮಾತಿನಿಂದ ಹೊರತಂದಿರುವಂತಹ ಹಿರಿಮೆ ಯಾರಿಗೆ? ಟೆಂಬಾ ಬೌಮಾಗೆ ಸಲ್ಲುತ್ತೆ. ನಿಮ್ಗೆ ಗೊತ್ತಿರಬೇಕು 27 ವರ್ಷಗಳ ನಂತರ ಗೆದ್ದಿದೆ. ಆಸ್ಟ್ರೇಲಿಯಾ ರನ್ನರ್ ಅಪ್ ಆಗಿತ್ತು. ಮೊದಲು ಯಾವ ಚಾಂಪಿಯನ್ ಆಗಿದ್ರು? 1998ರಲ್ಲಿ. ತಂಡದ ನಾಯಕ ಬೌಮಾ. ಇದು ಪ್ರೈಸ್ ಎಷ್ಟಿದೆ ಅಂದ್ರೆ 31 ಕೋಟಿ ಇದೆ. ಎಷ್ಟಿದೆ? 31 ಕೋಟಿ. ರನ್ನರ್ ಅಪ್ 18 ಕೋಟಿ. ಮಕ್ರಮ್ ಶತಕ ಬಾರಿಸಿದ್ರು ಫೈನಲ್ ನಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ತರನು ಕೂಡ ಕೇಳ್ಬೋದು. ಆಡುವ ಸ್ವಲ್ಪ ಡೆಫ್ತ್ ಆಗಿ ಕೇಳಿದ್ರೆ ಆ ಒಂದು ಫೈನಲ್ ನಲ್ಲಿ ಶತಕ ಬಾರಿಸಿದಂತ ಆಟಗಾರ ಅಂತ ಮಕ್ರಮ್ ಅಂತ ಹೇಳ್ಬೇಕು. ಇಷ್ಟು ಮಾಹಿತಿ ಇದೆ. ಹರಿಣಗಳ ದಶಕಗಳ ಕನಸು ನನಸು. ಮಕ್ರಮ್ ಮತ್ತು ನಾಯಕ ತೆಂಬಾ ಆಟಕ್ಕೆ ಒಲಿದ ಟೆಸ್ಟ್ ಚಾಂಪಿಯನ್ಶಿಪ್. ಅಂಕಿಅಂಶಗಳನ್ನು ನೋಡೋಣ. 9722 ದಕ್ಷಿಣ ಆಫ್ರಿಕಾ ಮೊದಲ ICC ಟ್ರೋಫಿ ಜಯಿಸಿ 9722 ದಿನಗಳ ನಂತರ ಚಾಂಪಿಯನ್ಶಿಪ್ ಆಗಿದೆ. ಮತ್ತೆ 2ನೇ ಅತಿ ದೊಡ್ಡ ಗೆಲುವು 282 ರನ್ ಗೆದ್ದಿದೆ. ಹಾಗೇನೆ ದಕ್ಷಿಣ ಆಫ್ರಿಕಾ ಟೆಸ್ಟ್ ಕ್ರಿಕೆಟ್ ತಂಡ ಸತತ 8 ಗೆಲುವು ದಾಖಲಿಸಿದೆ. ಕಳೆದ ವರ್ಷ ವೆಸ್ಟ್ ಇಂಡೀಸ್ ತನ್ನ ಗೆಲುವಿನ ಓಟ ಆರಂಭಿಸಿ 2002ರಲ್ಲಿ 9 ಪಂದ್ಯಗಳಲ್ಲಿ ಜಯ ಸಾಧಿಸಿದ್ದು ದಕ್ಷಿಣ ಆಫ್ರಿಕಾ 2ನೇ ಗರಿಷ್ಠ ಪಂದ್ಯಗಳನ್ನು ಜಯ ಸಾಧಿಸಿದೆ. ಸತತವಾಗಿ 9 ಜಯ ಸಾಧಿಸಿರುವಂತಹ ತಂಡ ಯಾವುದು ಅನ್ನೋದಾದ್ರೆ ವೆಸ್ಟ್ ಇಂಡೀಸು. 2ನೇ ತಂಡ ದಕ್ಷಿಣ ಆಫ್ರಿಕಾ. 9 ಟೆಂಬಾ ಬೌಮಾ ದಕ್ಷಿಣ ಆಫ್ರಿಕಾ ತಂಡವನ್ನು ನಾಯಕನಾಗಿ ಆಡಿರುವ 10 ಪಂದ್ಯಗಳ ಪೈಕಿ 9ರಲ್ಲಿ ಜಯ ಸಾಧಿಸಿದ್ದಾರೆ. ಇದೆಲ್ಲ ಮಾಹಿತಿ ಇದೆ. ಇಲ್ಲಿ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ. ಏನಂತಂದ್ರೆ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ವಿನ್ನರ್ಗಳ ಪಟ್ಟಿ ಮೊದಲ ಬಾರಿ 2021ರಲ್ಲಿ ನಡೆಯುತ್ತೆ. ವಿನ್ನರ್ ಯಾರಾದ್ರು ಅಂದ್ರೆ ನ್ಯೂಜಿಲೆಂಡ್ ಆಗುತ್ತೆ. ಯಾವ್ದಾಗುತ್ತೆ? ನ್ಯೂಜಿಲೆಂಡ್. ಇನ್ನು ರನ್ನರ್ ಭಾರತ. ರನ್ನರ್ ಯಾರು? ಭಾರತ. ಇನ್ನು 2023ರಲ್ಲಿ ವಿನ್ನರ್ ಯಾರು? ಆಸ್ಟ್ರೇಲಿಯಾ. ಅಲ್ಲ, ಆಸ್ಟ್ರೇಲಿಯಾ. ರನ್ನರ್ ಇಂಡಿಯಾ. ಇನ್ನು 2025ರಲ್ಲಿ
ದಕ್ಷಿಣ ಆಫ್ರಿಕಾ. ಈಗ ದಕ್ಷಿಣ ಆಫ್ರಿಕಾ, ರನ್ನರ್ ಆಸ್ಟ್ರೇಲಿಯಾ. ಇವು ಗೊತ್ತಿರಬೇಕು. ಮೊದಲ ಬಾರಿ ಯಾವಾಗ ನಡೀತು? 2021, ಆಮೇಲೆ 2023, ಆಮೇಲೆ ಈಗ 3ನೇ ಆವೃತ್ತಿ ಇದು 2025ರಂದು ನಡೆದಿದೆ. ಇನ್ನೊಂದು ಪ್ರಶ್ನೆ ಹೀಗಿದೆ ಈ ತಿಂಗಳ ಕರೆಂಟ್ ಅಫೇರ್ಸ್ ನಲ್ಲಿ: ಪವನ ವಿದ್ಯುತ್ ಉತ್ಪಾದನೆಯಲ್ಲಿ 2024-25ನೇ ಸಾಲಿನಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಗುಜರಾತ್, ಡಿ ರಾಜಸ್ಥಾನ. ನಿಮ್ಮ ಉತ್ತರ ಕರ್ನಾಟಕ ಆಗಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪವನ ವಿದ್ಯುತ್ ಕ್ಷೇತ್ರಕ್ಕೆ 1331.48 ಮೆಗಾವ್ಯಾಟ್ ಸೇರ್ಪಡೆ ಮಾಡುವುದರ ಮೂಲಕ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಕರ್ನಾಟಕ ರಾಜ್ಯವು 2024-25ನೇ ಸಾಲಿನಲ್ಲಿ 2024-25ನೇ ಸಾಲಿನಲ್ಲಿ 1331.48 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಿದೆ. ಸೇರ್ಪಡೆ ಮಾಡುವ ಮೂಲಕ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದಂತಹ ಗ್ಲೋಬಲ್ ವಿಂಡ್ ಡೇ 2025ರಲ್ಲಿ ಪವನ್ ಊರ್ಜಾ ಪವರಿಂಗ್ ದ ಫ್ಯೂಚರ್ ಆಫ್ ಇಂಡಿಯಾ ಸಮಾರಂಭದಲ್ಲಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವೀಕರಿಸಬಹುದಾದಂತಹ ಇಂಧನ ಸಚಿವರವರು ಕೇಂದ್ರದಲ್ಲಿ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಸಚಿವ ಕೆ ಜೆ ಜಾರ್ಜ್ ಇವರು ಕರ್ನಾಟಕದ ಇಂಧನ ಸಚಿವರು. 2024-25ನೇ ಸಾಲಿನಲ್ಲಿ ಪವನ ವಿದ್ಯುತ್ ವಲಯಕ್ಕೆ 1331.48 ಮೆಗಾವ್ಯಾಟ್ ಸಾಮರ್ಥ್ಯ ಸೇರ್ಪಡೆಗೊಳಿಸುವುದರ ಮೂಲಕ ಪ್ರಥಮ ಸ್ಥಾನದಲ್ಲಿದೆ. ಹಾಗೆಯೇ 1136 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಸೇರ್ಪಡಿಸುವ ಮೂಲಕ ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ತಮಿಳುನಾಡು 954 ಮೆಗಾವ್ಯಾಟ್ ಸೇರ್ಪಡೆ ಮೂಲಕ ಗುಜರಾತ್ 3ನೇ ಸ್ಥಾನದಲ್ಲಿದೆ. 2ನೇ ಸ್ಥಾನ ತಮಿಳುನಾಡು, 3ನೇ ಸ್ಥಾನ ಗುಜರಾತ್. ಇವು ನೆನಪಿರಬೇಕು. ಮೊದಲನೇ ಸ್ಥಾನ ಕರ್ನಾಟಕ, 2ನೇ ಸ್ಥಾನ ತಮಿಳುನಾಡು, 3ನೇ ಸ್ಥಾನ ಗುಜರಾತ್. ಇದು ನಿಮಗೆ ಮಾಹಿತಿ ಇರಲಿ. ಹಾಗೆಯೇ ಇದು ಮೊದಲ ಬಾರಿಗೆ ಕರ್ನಾಟಕವು ದೇಶದಲ್ಲಿ ಮೊದಲ ಬಾರಿಗೆ 2009ರಲ್ಲಿ ನವೀಕರಿಸಬಹುದಾದಂತಹ ಇಂಧನ ನೀತಿಯ ಬಗ್ಗೆ ಒಂದು ನೀತಿಯನ್ನು ಜಾರಿಗೆ ತರುತ್ತೆ. ಇದು ದೇಶದಲ್ಲಿ ಮೊದಲು. ಇದು ನೆನಪಿರಲಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದು ಲಾಂಗ್ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ನೋಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಡಿ. ನೆಟ್ ಜೀರೋ ಮತ್ತು ಪವನ ವಿದ್ಯುತ್. ಅಡೆತಡೆಗಳ ನಡುವೆಯೂ ಗಾಳಿ ಗಿರಣಿಗಳ ಉದ್ಯಮಗಳು ಸಾಧನಾರ್ಹ ಗಮನಾರ್ಹ ಕಂಪನಿಗಳು ಈಗ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ಉಮೇದಿನಲ್ಲಿವೆ. ಏನಾಗಿದೆ ಅಂದ್ರೆ ನೆಟ್ ಕಾರ್ಬನ್ ಎಮಿಷನ್ ಇದೆಯಲ್ಲ, ನೆಟ್ ಜೀರೋ ಕಾರ್ಬನ್ ಎಮಿಷನ್ ಇದೆಯಲ್ಲ, ಅದನ್ನ ಗುರಿ ಸಾಧಿಸಕ್ಕೆ ಪವನ ವಿದ್ಯುತ್ ಹೆಚ್ಚಿಗೆ ಉತ್ಪಾದನೆ ಆಗ್ತಾ ಇದೆ ಅನ್ನೋದನ್ನ ಮಾಹಿತಿಯನ್ನ ಈ ಒಂದು ಸ್ಲೈಡ್ ಒಳಗೊಂಡಿದೆ. ಈ ಮೊದಲೇ ಹೇಳಿದಂತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಇನ್ನೊಂದು ವಿಡಿಯೋ ಇದೆ. ಸಂಪೂರ್ಣವಾಗಿ ಪವನ ವಿದ್ಯುತ್ ಬಗ್ಗೆನೇ ಆ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಆ ಒಂದು ವಿಡಿಯೋವನ್ನ ವೀಕ್ಷಿಸಿ. ಇನ್ನೊಂದು ಪ್ರಶ್ನೆ: ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ಒಳಗೊಂಡಿರುವಂತಹ ದೇಶ ಯಾವುದು? ಒಂದು ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ರಷ್ಯಾ. ಬನ್ನಿ ಉತ್ತರ ನೋಡೋಣ. ಅಣ್ವಸ್ತ್ರದಲ್ಲಿ ಪಾಕ್ಗಿಂತ ಭಾರತ ಮುಂದು. ಉತ್ತರ ರಷ್ಯಾ ಆಗುತ್ತೆ. ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ಒಳಗೊಂಡಿರೋದು. ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಉಲ್ಬಣಗೊಳ್ಳುತ್ತಿರುವಂತೆ ಜಾಗತಿಕ ಭದ್ರತಾ ಕಳವಳವು ಹೆಚ್ಚುತ್ತಿದೆ. ಅಣ್ವಸ್ತ್ರ ಸಮರ ಭೀತಿ ಮುನ್ನೆಲೆಗೆ ಬಂದಿದೆ. ಭಾರತ ಅಣ್ವಸ್ತ್ರ ಸಿಡಿತಲೆಗಳ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಮುಂದಿರುವುದಲ್ಲದೆ ಕ್ಷಿಪಣಿ ವ್ಯವಸ್ಥೆಗಳಲ್ಲಿ ತಂತ್ರಜ್ಞಾನ ಮುನ್ನಡೆ ಮತ್ತು ಡೆಲಿವರಿ ಸಾಮರ್ಥ್ಯಗಳಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಸ್ಟಾಕ್ ಹೋಮ್ ಶಾಂತಿ ಸಂಶೋಧನಾ ಸಂಸ್ಥೆ ಶಾಂತಿ ಸಂಶೋಧನಾ ಸಂಸ್ಥೆ 2025ರ ಇಯರ್ ಬುಕ್ ನಲ್ಲಿ ಅಭಿಪ್ರಾಯವನ್ನು ತಿಳಿಸಿದೆ. ಸ್ವೀಡನ್ ನಲ್ಲಿರುವಂತಹ ಸ್ವತಂತ್ರ ಸಂಸ್ಥೆಯಾದ ಸಿಪ್ರಿ
ಸಿಪ್ರಿ ಅಂತ ಕರೀತಾರೆ. ಇದು ಸಿಪ್ರಿ. ಸ್ಟಾಕ್ ಹೋಮ್ ಶಾಂತಿ ಸಂಶೋಧನಾ ಸಂಸ್ಥೆ 2025 ಏರ್ಬಕ್ನಲ್ಲಿ ತಿಳಿಸಿದೆ. ಇದು 1996ರಿಂದ ಜಾಗತಿಕ ಶಸ್ತ್ರೀಕರಣ, ನಿಶಸ್ತ್ರೀಕರಣ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ಪ್ರವೃತ್ತಿಗಳನ್ನು ಟ್ರ್ಯಾಕ್ ಮಾಡುತ್ತಿದೆ. ಅದರ ವಾರ್ಷಿಕ ಇಯರ್ ಬುಕ್ ಜಗತ್ತಿನ ಅಣ್ವಸ್ತ್ರಗಳ ಸಮತೋಲನದ ಕುರಿತ ಅತಿ ಹೆಚ್ಚು ವಿಶ್ವಾಸಾರ್ಹ ಮೌಲ್ಯಮಾಪನಗಳಲ್ಲಿ ಒಂದೆಂಬ ಹೆಗ್ಗಳಿಕೆಯನ್ನು ಹೊಂದಿದೆ. 2025ರಲ್ಲಿ ಅಣ್ವಸ್ತ್ರ ರೇಸ್ನಲ್ಲಿ ಯಾರು ಮುಂದಿದ್ದಾರೆ ಹಾಗೂ ಯಾರು ಹೆಚ್ಚು ವೇಗವಾಗಿ ಮುನ್ನಡೆಯುತ್ತಿದ್ದಾರೆ ಎನ್ನುವುದನ್ನು ಸಿಪ್ರಿ ಈ ವರ್ಷದ ಇಯರ್ ಬುಕ್ನಲ್ಲಿ ಅಂಕಿಅಂಶಗಳನ್ನು ಸಮೇತ ದಾಖಲಿಸಿದೆ. ಪ್ರತಿ ವರ್ಷ ಸಿಪ್ರಿ ಅಣ್ವಸ್ತ್ರಗಳ ಒಂದು ಏನು ದೇಶದಲ್ಲಿ ಯಾವ್ಯಾವ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಪ್ರತಿ ವರ್ಷ ವರದಿ ಬಿಡುಗಡೆ ಮಾಡುತ್ತೆ. ಈ 2025ರಲ್ಲಿ ಕೂಡ ವರದಿ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿ ಯಾವುದಿದೆ ಅನ್ನೋದಾದ್ರೆ ಮೊದಲನೇ ಸ್ಥಾನ ರಷ್ಯಾ ಇದೆ. ಯಾವುದಿದೆ? ರಷ್ಯಾ. ಎಷ್ಟು? 5881 ಅಣ್ವಸ್ತ್ರಗಳನ್ನು ಒಳಗೊಂಡಿದೆ. ಎರಡನೇ ಸ್ಥಾನ ಅಮೆರಿಕ. ಇದೆ. ಅದರ ಬತ್ತಳಿಕೆಯಲ್ಲಿ 5224 ಅಣ್ವಸ್ತ್ರಗಳಿದ್ದಾವೆ. ಮೂರನೇ ಸ್ಥಾನಕ್ಕೆ ಬಂದ್ರೆ ಚೀನಾ ಇದೆ. ಅವರ ಬಳಿ 600 ಅಣ್ವಸ್ತ್ರಗಳಿದೆ. ಮತ್ತೆ ನೆಕ್ಸ್ಟ್ ಫ್ರಾನ್ಸ್ ಇದೆ, ಬ್ರಿಟನ್ ಇದೆ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ಅಣ್ವಸ್ತ್ರಗಳಿದೆ ಅನ್ನೋದು, ಭಾರತದಲ್ಲಿ ಪ್ರಸ್ತುತ 172 ಅಣ್ವಸ್ತ್ರ ಸಿಡಿತಲ್ಲೆಗಳಿವೆ ಎಂದು ಸಿಪ್ರಿ ಅಂದಾಜಿಸಿದೆ. ಭಾರತದಲ್ಲಿ ಎಷ್ಟಿದಾವೆ? ಭಾರತ 172 ಅಣ್ವಸ್ತ್ರಗಳ ಸಿಡಿತಲೆಗಳಿವೆ. ಹಿಂದಿನ ವರ್ಷಗಳಿಂದ ಇದು ಸ್ವಲ್ಪ ಅಧಿಕವಾಗಿದೆ. ಆದರೆ ಭಾರತ ಹೊಂದಿರುವಂತಹ ಅಣ್ವಸ್ತ್ರಗಳಿಗಿಂತ ಸಂಖ್ಯೆಗಿಂತ ಅದು ಸಾಧಿಸುತ್ತಿರುವಂತಹ ತಂತ್ರಜ್ಞಾನ ಮುನ್ನಡೆ ಹೆಚ್ಚಿನ ಮಹತ್ವ ಹೊಂದಿದೆ ಎಂದು ಸಿಪ್ರಿ ವಿಶ್ಲೇಷಿಸಿದೆ. ಪಾಕಿಸ್ತಾನದಲ್ಲಿ ಸದ್ಯಕ್ಕೆ 170 ಇದೆ ಅಂತ ಹೇಳಿ ವರದಿ ನೀಡಿದೆ. ಎಷ್ಟಿದೆ ಪಾಕಿಸ್ತಾನದಲ್ಲಿ? 170. ಇದು ಸಿಪ್ರಿ ಹೊರಡಿಸಿರುವಂತಹ ಜಗತ್ತಿನ ಪ್ರತಿ ದೇಶಗಳ ಬತ್ತಳಿಕೆಯಲ್ಲಿರುವಂತಹ ಅಣ್ವಸ್ತ್ರಗಳ ಸಿಡಿತಲೆಗಳ ಮಾಹಿತಿಯಾಗಿದೆ. ಇದು ನಿಮ್ಗೆ ನೆನಪಿರಬೇಕು. ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಪ್ರಮುಖವಾದಂತಹ ಟಾಪಿಕ್ ಆಗುತ್ತೆ. ನೂರ 170 ಇವೆ ಅಂತ ಹೇಳಿ ಚೀನಾ ಸದ್ಯದಲ್ಲೇ ಹೇಳಿದೆ. ಬನ್ನಿ, ಇನ್ನೊಂದು ಪ್ರಶ್ನೆ ಇದೆ. ಇತ್ತೀಚೆಗೆ ಭಾರತದಲ್ಲಿ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ಗೆ ಸೇರ್ಪಡೆಗೊಂಡ ನಗರ ಯಾವುದು? ಎ ಪಣಜಿ, ಬಿ ಲಕ್ನೋ, ಸಿ ಬೆಂಗಳೂರು, ಡಿ ಮಂಗಳೂರು. ನಿಮ್ಮ ಉತ್ತರ ಲಕ್ನೋ ಆಗಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಯುನೆಸ್ಕೋ ಸೃಜನಶೀಲ ನಗರಗಳ ಜಾಲ ಸುದ್ದಿಯಲ್ಲಿ ಏಕಿದೆ. ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ UCCN ಗ್ಯಾಸ್ಟ್ರೋನಮಿ ನಗರವಾಗಿ ಸೇರ್ಪಡೆಗೊಳ್ಳಲು ಲಕ್ನೋ ಅಧಿಕೃತವಾಗಿ ನಾಮನಿರ್ದೇಶನಗೊಂಡಿದೆ. ಪ್ರಸ್ತುತ ಈ ಪ್ರಶಸ್ತಿಯನ್ನು ಭಾರತದ ಇನ್ನೊಂದು ನಗರವಾದ ಹೈದರಾಬಾದ್ ಮಾತ್ರ ಹೊಂದಿದೆ. ಗ್ಯಾಸ್ಟ್ರೋನಮಿ ಅಂದ್ರೆ ಆಹಾರ ಅಥವಾ ಪಾಕ ಶಾಲೆ. ಮೊದಲೇ ಅದಿತ್ತು, ಹೈದರಾಬಾದ್ ಇತ್ತು. ಈಗ ಯಾವ ಪಡೆದಿದೆ? ಲಕ್ನೋ ಎರಡನೇ ನಗರ ಆಗುತ್ತೆ. ಯಾವ ವಿಭಾಗದಡಿ? ಗ್ಯಾಸ್ಟ್ರೋನಮಿ ವಿಭಾಗದಡಿ. ಇಲ್ಲಿ ನೋಡಿ ಕಾಣ್ತಾ ಇದೀವಿ. ಲಕ್ನೋದಲ್ಲಿ ಏನು ಆಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೈಶಿಷ್ಟ್ಯತೆ ಹೊಂದಿರುವಂತಹ ನಗರವಾಗಿ ಏನು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಯಾವಾಗ ರಚನೆ ಮಾಡಿದ್ರು ಇದನ್ನ? ಈ ಒಂದು ಯುನೆಸ್ಕೋ ಕ್ರಿಯೇಟಿವಿಟಿ ಸಿಟೀಸ್ ಲಿಸ್ಟ್ ಅನ್ನ 2004ರಲ್ಲಿ ರಚನೆ ಮಾಡ್ತಾರೆ. ಇದನ್ನ ಯಾವಾಗ? 2004ರಲ್ಲಿ. ನೆನಪಿರ್ಬೇಕು. ಇದರ ಗುರಿ ಏನಂತಂದ್ರೆ ಸುಸ್ಥಿರ ನಗರಾಭಿವೃದ್ಧಿಗೆ ಸೃಜನಶೀಲತೆಯನ್ನ ಕಾರ್ಯತಂತ್ರದ ಅಂಶವೆಂದು ಗುರುತಿಸಿರುವಂತಹ ನಗರಗಳ ನಡುವೆ ಸಹಕಾರವನ್ನು ಉತ್ತೇಜಿಸುವಂತಹ ಗುರಿ ಹೊಂದಿದೆ. ಅಂದ್ರೆ ಸುಸ್ಥಿರ ನಗರಗಳನ್ನ ನಿರ್ಮಾಣ ಮಾಡೋದು, ಜೊತೆಯಲ್ಲಿ ಇನ್ನೊಂದು ನಗರಗಳು ಅಥವಾ ನಗರಗಳ ನಡುವೆ ಸಹಕಾರವನ್ನು ಉತ್ತೇಜಿಸುವಂತಹ ಗುರಿ ಈ ಒಂದು ಇನಿಷಿಯೇಟಿವ್ ಒಳಗೊಂಡಿದೆ. ಹವಾಮಾನ ಬದಲಾವಣೆ, ಹೆಚ್ಚುತ್ತಿರುವಂತಹ ಅಸಮಾನತೆ, ತ್ವರಿತ ನಗರೀಕರಣದಂತಹ ಬೆದರಿಕೆಗಳಿಗೆ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು, ಸಾಂಸ್ಕೃತಿಕ ವೈವಿಧ್ಯತೆಯ ಯುನೆಸ್ಕೋದ ಗುರಿಗಳನ್ನು ಉತ್ತೇಜಿಸತಕ್ಕಂಥದ್ದು. ಆ ನಗರಗಳಲ್ಲಿರುವಂತಹ ಸಾಂಸ್ಕೃತಿಕ ಒಂದು ಏನು ಸಂಸ್ಕೃತಿ ಪರಂಪರೆ ಇದೆಯಲ್ಲ, ಅದನ್ನ ಉಳಿಸ್ಕೊಂಡು ಗುರುತಿಸಿ ಬೆಳೆಸುವಂತಹ ಒಂದು ಉದ್ದೇಶ ಈ ಒಂದು ಯುನೆಸ್ಕೋ ಏನು ಕ್ರಿಯೇಟಿವಿಟಿ ಸಿಟೀಸ್ ನೆಟ್ವರ್ಕ್ ಇದೆಯಲ್ಲ ಅದರ ಉದ್ದೇಶ ಆಗಿದೆ. ಅದನ್ನ ಯುನೆಸ್ಕೋ ಪ್ರೊಟೆಕ್ಟ್ ಮಾಡುತ್ತೆ.
ಸೃಜನಶೀಲತೆಯ ಮೇಲೆ ಕೇಂದ್ರೀಕರಿಸಿ ನಗರಾಭಿವೃದ್ಧಿಯಲ್ಲಿ ಸೃಜನಶೀಲತೆ ಸಾಂಸ್ಕೃತಿಕ ಕೈಗಾರಿಕೆಗಳ ಪಾತ್ರವನ್ನ ಈ ಜಾಲ ಒತ್ತಿ ಹೇಳುತ್ತದೆ. ಸದಸ್ಯ ನಗರಗಳಲ್ಲಿ ಸಹಯೋಗ ಮತ್ತು ಜ್ಞಾನ ಹಂಚಿಕೆಯನ್ನ ಉತ್ತೇಜಿಸುವಂತಹ ಒಂದು ಗುರಿ ಮತ್ತು ಉದ್ದೇಶವನ್ನ ಈ ಒಂದು ಇನಿಷಿಯೇಟಿವ್ ಒಳಗೊಂಡಿದೆ. ಇನ್ನು ಈ ಸೃಜನಶೀಲತೆ ಮೇಲೆ ಕೇಂದ್ರೀಕರಿಸಿ ನಗರಾಭಿವೃದ್ಧಿಯಲ್ಲಿ ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ಕೈಗಾರಿಕೆಗಳ ಪಾತ್ರವನ್ನು ಈ ಜಾಲ ಒತ್ತಿ ಹೇಳುತ್ತದೆ. ಸದಸ್ಯ ನಗರಗಳಲ್ಲಿ ಸಹಯೋಗ ಜ್ಞಾನ ಹಂಚಿಕೆಯನ್ನು ಉತ್ತೇಜಿಸುತ್ತದೆ. ಸೃಜನಶೀಲ ಕ್ಷೇತ್ರಗಳು ಯಾವ್ಯಾವ ಕ್ಷೇತ್ರಕ್ಕೆ ಈ ಒಂದು ಯುನೆಸ್ಕೋ ಕ್ರಿಯೇಟಿವಿಟಿ ಸಿಟೀಸ್ ನೆಟ್ವರ್ಕ್ಗೆ ಆಯ್ಕೆ ಮಾಡಲಾಗುತ್ತದೆ ಅನ್ನೋದಾದ್ರೆ, ಒಂದು ವಾಸ್ತುಶಿಲ್ಪ, ಕರಕುಶಲ, ಜಾನಪದ ಕಲೆ, ವಿನ್ಯಾಸ, ಚಲನಚಿತ್ರ, ಭೋಜನ ಶಾಸ್ತ್ರ, ಮತ್ತೆ ಸಾಹಿತ್ಯ, ಸಂಗೀತ. ಈ ಕ್ಷೇತ್ರಗಳಲ್ಲಿ ನಗರಗಳು ಸಾಧಿಸುವಂತ ಸಾಧನೆ ಆಧಾರದ ಮೇಲೆ ಇದು ಮಾಡಲಾಗುತ್ತದೆ. ಸುಸ್ಥಿರ ಅಭಿವೃದ್ಧಿ UCCN ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ವಿಶೇಷವಾಗಿ 2030 ಕಾರ್ಯಸೂಚಿಯ ಸ್ಥಳೀಯ ಅನುಷ್ಠಾನದ ಮೂಲಕ ಇದನ್ನು ಸಾಧನೆ ಮಾಡುತ್ತೆ. ಇಲ್ಲೆಲ್ಲ ಇದೆ ನೋಡಿ, ಇಂಡಿಯಾ ಸಿಟೀಸ್ ಇನ್ ಯುನೆಸ್ಕೋ ಕ್ರಿಯೇಟಿವಿಟಿ ಸಿಟೀಸ್ ನೆಟ್ವರ್ಕ್ ನಲ್ಲಿ ಹೈದರಾಬಾದ್ ಗ್ಯಾಸ್ಟ್ರೋನಮಿಯಲ್ಲಿ ಆಯ್ಕೆಯಾಗಿದೆ, ಮುಂಬೈ ಫಿಲಂ ನಲ್ಲಿ ಆಯ್ಕೆಯಾಗಿದೆ, ಚಿತ್ರನಗರಿ ಅಂತ ಹೇಳಿ ಕರಿತೀವಿ. ಇನ್ನು ಜೈಪುರ ಕ್ರಾಫ್ಟ್ ಮತ್ತು ಫೋಕ್ ಆರ್ಟ್ ಅಲ್ಲಿ ಆಯ್ಕೆಗೊಂಡಿದೆ. ಇನ್ನು ವಾರಣಾಸಿ ಮ್ಯೂಸಿಕ್ ನಲ್ಲಿ ಆಯ್ಕೆಗೊಂಡ್ರೆ ಚೆನ್ನೈ ಮ್ಯೂಸಿಕ್ ನಲ್ಲಿ ಆಯ್ಕೆಗೊಂಡಿದೆ. ಇದು ನೋಡಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಈಗಾಗಲೇ KAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಮೊನ್ನೆ ನಡೆದಂತಹ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಈ ಒಂದು ಹೈ ಹೀಲ್ಡಿಂಗ್ ಟಾಪಿಕ್ ಆಗಿದ್ದು ಈ ಒಂದು ವಿಷಯದ ಬಗ್ಗೆ ನೀವು ಟಿಪ್ಪಣಿ ಮಾಡಿಕೊಂಡು ಇರೋದು ಒಳ್ಳೆಯದು. ಹಾಗಾದ್ರೆ ನಮ್ಮ ಭಾರತದಲ್ಲಿ ಈ ಮೊದಲು ಯಾವ ಸಿಟಿಗಳು ಯಾವ್ಯಾವುದರಲ್ಲಿ ಆಯ್ಕೆಯಾಗಿದೆ ಮತ್ತೆ ಎಷ್ಟನೇ ಇಸ್ವಿಯಲ್ಲಿ ಆಯ್ಕೆಯಾಗಿದೆ ಅನ್ನೋದನ್ನು ನೋಡೋದಾದ್ರೆ, ಮೊದಲೇ ಬಾರಿಗೆ ಜೈಪುರ ನಗರ ಕ್ರಾಫ್ಟ್ ಅಂಡ್ ಫೋಕ್ ಆರ್ಟ್ಸ್ ನಲ್ಲಿ 2015ರಲ್ಲಿ ಆಯ್ಕೆ ಆಗುತ್ತೆ. ಇನ್ನು ವಾರಣಾಸಿ ಈ ಮೊದಲೇ ತಿಳಿಸಿದಂತೆ ಮ್ಯೂಸಿಕ್ ಸಂಗೀತದಲ್ಲಿ 2015ರಲ್ಲಿ ಆಯ್ಕೆ ಆಗುತ್ತೆ. ಇವೆರಡು 2015ರಲ್ಲಿ ಜೈಪುರ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ಸ್ ಅಲ್ಲಿ ಆಯ್ಕೆ ಆದ್ರೆ ವಾರಣಾಸಿ ಮ್ಯೂಸಿಕ್ ನಲ್ಲಿ ಆಯ್ಕೆ ಆಗುತ್ತೆ. ಇನ್ನು ಚೆನ್ನೈ ಅದು ಸಹ ಮ್ಯೂಸಿಕ್ ನಲ್ಲಿ ಆಯ್ಕೆ ಆಗುತ್ತೆ. ಇನ್ನು ಮುಂಬೈ ಫಿಲಂ ನಗರಿ 2019ರಲ್ಲಿ ಆಗುತ್ತೆ. ಇನ್ನು ಹೈದರಾಬಾದ್ ಗ್ಯಾಸ್ಟ್ರೋನಮಿ ಏನ್ ಭೋಜನ ಶಾಸ್ತ್ರ ಅಂತ ಹೇಳ್ತೀವಲ್ಲ, ಪಾಕ ಒಂದು ವೈಶಿಷ್ಟ್ಯತೆಯ ಒಂದು ಆಧಾರದ ಮೇಲೆ ಹೈದರಾಬಾದ್ ಆಯ್ಕೆ ಆಗಿದೆ. ಇತ್ತೀಚೆಗೆ ಯಾವುದು ಲಕ್ನೋ ಆ್ಯಡ್ ಆಗಿದೆ, ಇದಕ್ಕೆ ಲಕ್ನೋ. ಇನ್ನು ಶ್ರೀನಗರ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ಸ್ಗೆ 2021ರಲ್ಲಿ ಆಯ್ಕೆ ಆಗುತ್ತೆ, ಶ್ರೀನಗರ ಜಮ್ಮು ಕಾಶ್ಮೀರದ. ಇನ್ನು ಕೋಜಿಕೋಡ್ ಕೇರಳದ ಕೋಜಿಕೋಡ್ ಐತಲ್ಲ 2023ರಲ್ಲಿ ಏನು ಸಾಹಿತ್ಯಕ್ಕೆ ಆಯ್ಕೆ ಆಗಿದೆ. ಇನ್ನು ಗ್ವಾಲಿಯರ್ ಮ್ಯೂಸಿಕ್ಗೆ ಆಯ್ಕೆ ಆಗಿದೆ. ಈ ಎರಡು ಒಂದು ನಗರಗಳ ಬಗ್ಗೆ KS ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಮೊನ್ನೆ. ಹಾಗಾಗಿ ಮುಂಬರುವಂತಹ PSI PC ಇನ್ನಿತರ ಎಲ್ಲ ಎಕ್ಸಾಮ್ಗಳಲ್ಲಿ ಖಂಡಿತ ಈ ಒಂದು ವಿಭಾಗದಿಂದ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷಿಸಬಹುದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ. ಇದು ಯುನೆಸ್ಕೋ ಕ್ರಿಯೇಟಿವಿಟಿ ಸಿಟೀಸ್ ನೆಟ್ವರ್ಕ್ನ ಬಗ್ಗೆ ಇರುವಂತಹ ಮಾಹಿತಿ. ಹಾಗಾದ್ರೆ ಪ್ರಸ್ತುತ ಈ ಜಾಲದಲ್ಲಿ ಸುಮಾರು 90 ದೇಶಗಳ 300 ನಗರಗಳಿವೆ. 90 ದೇಶಗಳು ಏನು ಯುನೆಸ್ಕೋ ಕ್ರಿಯೇಟಿವಿಟಿ ಸಿಟೀಸ್ ನೆಟ್ವರ್ಕ್ ಸೇರ್ಪಡೆಗೊಂಡಿವೆ. ಅದರಲ್ಲಿ 300 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. 300 ನಗರಗಳು ಇದಾವೆ ಪ್ರಸ್ತುತ. ಈಗೆಲ್ಲ ನೋಡಿದ್ವಲ್ಲ ನಾವು, ಕೋಜಿಕೋಡ್ ಸಾಹಿತ್ಯ, ಗ್ವಾಲಿಯರ್ ಸಂಗೀತ, ಇದಕ್ಕೂ ಮೊದಲು ಜೈಪುರ ಕರಕುಶಲ, ವಾರಣಾಸಿ ಸಂಗೀತ, ಚೆನ್ನೈ ಸಂಗೀತ, ಮುಂಬೈ ಚಲನಚಿತ್ರ, ಹೈದರಾಬಾದ್ ಗ್ಯಾಸ್ಟ್ರೋನಮಿ, ಶ್ರೀನಗರ ಕರಕುಶಲ. ಇವೆಲ್ಲ ನೀವು ಒಂದ್ ಕಡೆ ಲೀಸ್ಟ್ ಮಾಡ್ಕೊಂಡು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಒಂದಿವ್ಸ ಬರೆಯಕ್ಕೆ ಹೇಳ್ತಾರೆ. ಹಾಗಾಗಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಬ್ರಿಕ್ಸ್ನ 10ನೇ ಸದಸ್ಯರಾಗಿ ಸೇರ್ಪಡೆಗೊಂಡ ದೇಶ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ ಪಾಲುದಾರ ರಾಷ್ಟ್ರವಾಗಿ. ಒಂದು ಶ್ರೀಲಂಕಾ, ಅಫ್ಘಾನಿಸ್ತಾನ, ಅಮೆರಿಕ, ವಿಯೆಟ್ನಾಂ. ಯಾವುದು? ವಿಯೆಟ್ನಾಂ ಆಗುತ್ತೆ. ವಿಯೆಟ್ನಾಂ ಬ್ರಿಕ್ಸ್ಗೆ 10ನೇ ಪಾಲುದಾರ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ವಿಯೆಟ್ನಾಂ ಅಫಿಸಿಯಲಿ ಜಾಯಿನ್ಸ್ ಬ್ರಿಕ್ಸ್ ಆಸ್ ಪಾರ್ಟ್ನರ್ ಕಂಟ್ರಿ ಅಂತ ಹೇಳಿ ಮಾಹಿತಿ ನೀಡಿದೆ. ಜೂನ್ 2025ರಲ್ಲಿ ಬ್ರೆಜಿಲ್ ವಿದೇಶಾಂಗ ಸಚಿವಾಲಯವು ವಿಯೆಟ್ನಾಂ ಅನ್ನು ಅಧಿಕೃತವಾಗಿ ಬ್ರಿಕ್ಸ್
ಏನು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಮತ್ತು ಮೂಲವಾಗಿ ಆರಂಭಗೊಂಡಿದ್ದಂತಹ ಏನು ಬ್ರಿಕ್ಸ್ ಇದೆಯಲ್ಲ ಅದರ 10ನೇ ಪಾಲುದಾರ ರಾಷ್ಟ್ರವಾಗಿ, ಅದು 10ನೇ ಪಾಲುದಾರ ರಾಷ್ಟ್ರವಾಗಿ ಯಾವ್ದು ಆಯ್ಕೆಯಾಗಿದೆ? ವಿಯೆಟ್ನಾಂ ಆಯ್ಕೆಯಾಗಿದೆ. ವಿಯೆಟ್ನಾಂ ಅನ್ನು ಪಾಲುದಾರ ರಾಷ್ಟ್ರವಾಗಿ ಸೇರಿಸಿಕೊಳ್ಳುವುದಕ್ಕೆ ಬ್ರಿಕ್ಸ್ನ ನಡೆಯುತ್ತಿರುವಂತಹ ವಿಸ್ತರಣೆ ಮತ್ತು ಪಾಶ್ಚಿಮಾತ್ಯ ಶಕ್ತಿಗಳ ರಾಜತಾಂತ್ರಿಕ ಪ್ರತಿ ಸಮತೋಲನವಾಗಿ ತನ್ನ ಪಾತ್ರವನ್ನು ಹೆಚ್ಚಿಸುವಂತಹ ಪ್ರಯತ್ನ ನಡೆಯುತ್ತೆ. ಪಾಶ್ಚಿಮಾತ್ಯ ಏನು ದೇಶಗಳಿದಾವಲ್ಲ ಅವುಗಳ ಒಂದು ಆರ್ಥಿಕತೆಗೆ ಒಂದು ಕಾಂಪಿಟೇಷನ್ ಕೊಡೋಕ್ಕಾಗಿ ಈ ವಿಯೆಟ್ನಾಂ ಅನ್ನ ಸೇರಿಸ್ಕೊಳ್ತಾರೆ. ಪಾಲುದಾರ ರಾಷ್ಟ್ರವಾಗಿ ವಿಯೆಟ್ನಾಂ ಬ್ರಿಕ್ಸ್ನ ಶೃಂಗಸಭೆ, ಕಾರ್ಯನಿರತ ಗುಂಪುಗಳು, ಮಂತ್ರಿ ಮತ್ತು ಮಟ್ಟದ ಸಭೆಗಳಲ್ಲಿ ಸಹಯೋಗಿ ಯೋಜನೆಗಳಲ್ಲಿ ಭಾಗವಹಿಸಬಹುದು. ಆದರೆ ಅದು ಪೂರ್ಣ ಮತದಾನ ಸವಲತ್ತುಗಳು ಹೊಂದಿಲ್ಲ. ಓನ್ಲಿ ಪಾಲುದಾರ ರಾಷ್ಟ್ರ ಮತ್ತೆ ಸದಸ್ಯ ರಾಷ್ಟ್ರ ಅನ್ಕೋಬೇಡಿ. ಪಾಲುದಾರ ರಾಷ್ಟ್ರ ಇದಕ್ಕೆ ಮತದಾನದ ಹಕ್ಕುಗಳಿರಲ್ಲ. ಕೇವಲ ಸಭೆ ಮತ್ತು ಶೃಂಗ ಸಭೆಗಳೇನು ನಡೀತಾವಲ್ಲ ಆ ಒಂದು ಕಾರ್ಯಕ್ರಮಗಳಲ್ಲಿ ಮಾತ್ರ ಇದು ಭಾಗವಹಿಸಬಹುದು. ಇತರ ಪಾಲುದಾರ ರಾಷ್ಟ್ರಗಳೆಂದ್ರೆ ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷಿಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ ಮತ್ತು ಉಜ್ಬೇಕಿಸ್ತಾನ್. ಹಾಗಾಗಿ ಇದು ಬ್ರಿಕ್ಸ್ ಅಂತಕ್ಕಂಥದ್ದು ತುಂಬಾ ಎಕ್ಸಾಮ್ಗಳಿಗೆ ಕೇಳುತ್ತಾ ಇರುವಂತಹ ಅತಿ ಪ್ರಮುಖವಾದಂತಹ ಒಂದು ಟಾಪಿಕ್ ಆಗಿದೆ, ಹೇಲ್ಡಿಂಗ್ ಟಾಪಿಕ್. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೇಕು. ನೀವೆಲ್ಲ ಯಾವುದೇ ಪೇಪರ್ ತೆಗೆದು ನೋಡ್ರಿ ಬ್ರಿಕ್ಸ್ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರ್ತವೆ. ನಿರಂತರವಾಗಿ ಈ ವಿಷಯದ ಮೇಲೆ ಮಾಹಿತಿಗಳನ್ನು ಕೇಳಲಾಗುತ್ತೆ. ಅದು ಯಾವಾಗ ಸ್ಥಾಪನೆ ಆಯಿತು, ಅದರ ಪಾಲುದಾರ ರಾಷ್ಟ್ರಗಳಾಗುವು, ಅದರ ಸದಸ್ಯ ರಾಷ್ಟ್ರಗಳಾಗುವು, ಇತ್ತೀಚೆಗೆ ಎಲ್ಲಿ ಶೃಂಗಸಭೆ ನಡೀತು ಅನ್ನೋ ಮಾಹಿತಿಯನ್ನು ನೀವು ಹೆಚ್ಚಿಗೆ ತಿಳ್ಕೊಳ್ಬೇಕಾಗುತ್ತೆ. ರಷ್ಯಾದ ಕಜಾನ್ನಲ್ಲಿ ನಡೆದ 16ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲುದಾರ ದೇಶವನ್ನು ರಚಿಸಲಾಯಿತು. 2024ರ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೀತು ಅನ್ನೋದಾದ್ರೆ ರಷ್ಯಾದ ಕಜಾನ್ನಲ್ಲಿ ನಡೆಯುತ್ತೆ. ನೆನಪಿರ್ಬೇಕು. ಇದು ಹೊಸ ವರ್ಗ ಅಂಗಸಂಸ್ಥೆಯಾಗಿದ್ದು ಉದಯೋನ್ಮುಖ ಆರ್ಥಿಕತೆಯೊಂದಿಗೆ ಪೂರ್ಣ ಸದಸ್ಯತ್ವವನ್ನ ನೀಡದೆ ಅವರೊಂದಿಗೆ ತೊಡಗಿಸಿಕೊಳ್ಳುವಂತಹ ವಿಸ್ತರಿಸಲು ಗುಂಪಿನಿಂದ ಪರಿಚಯಿಸಲ್ಪಟ್ಟಿದೆ. ಪೂರ್ಣ ಸದಸ್ಯತ್ವ ಕೂಡ ಅಲ್ಲ, ಬಟ್ ಪಾಲುದಾರ ರಾಷ್ಟ್ರವಾಗಿ ಸುಮಾರು ಸೌಲಭ್ಯಗಳನ್ನ ಬ್ರಿಕ್ಸ್ ಸದಸ್ಯತ್ವ ಪಾಲುದಾರ ರಾಷ್ಟ್ರವಾಗಿ ಆ ಒಂದು ರಾಷ್ಟ್ರಗಳು ಪಡೆಯಬಹುದು. ಪಾಲುದಾರ ದೇಶವನ್ನು ಅಧಿಕೃತವಾಗಿ ಬ್ರಿಕ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಾಗಿ ಗುರುತಿಸಲಾಗುತ್ತದೆ, ಅದನ್ನು ಪೂರ್ಣ ಸದಸ್ಯರಲ್ಲ. ಪಾಲುದಾರ ದೇಶದ ಸ್ಥಾನಮಾನವು ಬ್ರಿಕ್ಸ್ ಅಗಾಧವಾದ ಆಂತರಿಕ ರಚನೆಯಿಲ್ಲದ ಪ್ರಭಾವವನ್ನು ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ. ಇದು ಭವಿಷ್ಯದ ಪೂರ್ಣ ಸದಸ್ಯತ್ವಕ್ಕಾಗಿ ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ ಏನಾದರೂ ಸರಿಯಾದ ನಿರ್ವಹಣೆ ಮಾಡಿದ್ರೆ ಆ ಒಂದು ರಾಷ್ಟ್ರವು ಮುಂಬರುವ ದಿನಗಳಲ್ಲಿ ಬ್ರಿಕ್ಸ್ನ ಸಂಪೂರ್ಣ ಸದಸ್ಯ ರಾಷ್ಟ್ರವಾಗಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನ ಬ್ರಿಕ್ಸ್ ಕೊಡುತ್ತೆ. ಹಾಗೇನೆ ಇಲ್ಲಿ ನಾವು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳನ್ನು ನೋಡೋದಾದ್ರೆ ಬ್ರೆಜಿಲ್ ಇದೆ, ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳನ್ನು ಯಾವುವು ಅಂತೇಳಿ ಮಾಹಿತಿ ಕೇಳ್ತಾರೆ. ಬ್ರೆಜಿಲ್ ಒಂದು, ಇನ್ನೊಂದು ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಈಜಿಪ್ಟ್, ಇಥೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ, ಇವೆಲ್ಲ ಸದಸ್ಯ ರಾಷ್ಟ್ರಗಳು ಆಗ್ತವೆ. ಯಾವುವು? ಬ್ರಿಕ್ಸ್ನ. ನೋಡಿ ಇದು ಬ್ರಿಕ್ಸ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ 2006ರಲ್ಲಿ ರಚನೆ ಮಾಡ್ತಾರೆ. ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯ್ತು? 2006. ಇದು ನೆನಪಿರಬೇಕು, ಇಂಪಾರ್ಟೆಂಟ್. ಇದು ಮೂಲತಃ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ ಸೇರಿದ 4 ಉದಯೋನ್ಮುಖ ಆರ್ಥಿಕತೆಗಳನ್ನು ಅದರ ಸದಸ್ಯರಾಗಿತ್ತು. ಮೊದಲು ಬ್ರಿಕ್ ಅಂತ ಇತ್ತು. ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಚೀನಾ ಇದ್ವು. 2010ರಲ್ಲಿ ದಕ್ಷಿಣ ಆಫ್ರಿಕಾ ಪೂರ್ಣ ಸದಸ್ಯರಾಗಿ ಸೇರ್ಪಡೆಯಾಗುತ್ತೆ. 5ನೇ ರಾಷ್ಟ್ರವಾಗಿ ಯಾವ್ದು ಸೇರುತ್ತೆ? ದಕ್ಷಿಣ ಆಫ್ರಿಕಾ ಗೊತ್ತಿರ್ಬೇಕು. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥೋಪಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇಂಡೋನೇಷ್ಯಾ ಸೇರಿವೆ. ಈ ಮೊದಲು ನೋಡಿದ್ವಲ್ಲ ಇವೆಲ್ಲ ಸೇರಿದವು. ಇತ್ತೀಚೆಗೆ ಏನು ಪಾಲುದಾರ ರಾಷ್ಟ್ರ ಆಯ್ತಲ್ಲ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಗೊತ್ತಿರಬೇಕಾಗುತ್ತೆ ನಮಗೆ. ಅಲ್ಲಿನ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಪಾಮ್ ಮಿನ್ ಚಿನ್ ಅಂತೇಳಿ. ಇನ್ನು ರಾಜಧಾನಿ ಅನೋಯ್. ರಾಜಧಾನಿ ಯಾವುದು? ಅನೋಯ್. ವಿಯೆಟ್ನಾಂ ರಾಜಧಾನಿ ಅನೋಯ್. ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್. ಇದು ಒಂದು ವಿಯೆಟ್ನಾಂ ಬಗ್ಗೆ ಇರುವಂತಹ ಮಾಹಿತಿ. ಒಟ್ಟಾರೆಯಾಗಿ ನಾವು ಬ್ರಿಕ್ಸ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಹಾಗೇನೆ ಇತ್ತೀಚೆಗೆ ವಿಶ್ವಸಂಸ್ಥೆ 2026 ವರ್ಷವನ್ನೇ ಯಾವ ವರ್ಷವೆಂದು ಘೋಷಿಸಿದೆ ಅಂತೇಳಿ ಪ್ರಶ್ನೆ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಎಕ್ಸಾಮ್ ಅಲ್ಲಿ ಕೂಡ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಒಂದು
ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ಮೇಲೆ ಅದನ್ನ ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡುತ್ತೆ ವರ್ಷ ಪೂರ್ತಿ ಆ ವಿಷಯದ ಮೇಲೆ ಟಾರ್ಗೆಟ್ ಮಾಡಿಬಿಟ್ಟು. ಹಾಗಾಗಿ 2026ರಲ್ಲಿ ಯಾವ ವರ್ಷವನ್ನ ವಿಶ್ವಸಂಸ್ಥೆ ವರ್ಷ ಅಂತೇಳಿ ಘೋಷಣೆ ಮಾಡಿದೆ ಅನ್ನೋದಾದ್ರೆ, ಏನಿದೆ ಅಂತಾರಾಷ್ಟ್ರೀಯ ಕಾರ್ಮಿಕ ವರ್ಷ, ಬಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ, ಸಿ ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ, ಡಿ ಅಂತಾರಾಷ್ಟ್ರೀಯ ಮರುಭೂಮಿ ನಿಯಂತ್ರಣ ವರ್ಷ. 2026 ಏನ್ ಮುಂದಿನ ವರ್ಷ ಇದೆಯಲ್ಲ ಅದನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತೇಳಿ ಆಯ್ಕೆ ಮಾಡಿದೆ ಅದು ವಿಶ್ವಸಂಸ್ಥೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಮಹಿಳೆಯರು ರೈತರಾಗಿ ಹೊಲಗಳಲ್ಲಿ ದುಡಿತಾ ಇರೋರು. ಹಾಗಾಗಿ ಅವರಿಗೆ ಗೌರವ ಸಲ್ಲಿಸೋಕ್ಕಾಗಿ ಈ ಒಂದು ವಿಶ್ವಸಂಸ್ಥೆ 2026ರಂದು ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಅಂತೇಳಿ ಆಯ್ಕೆ ಮಾಡ್ಕೊಂಡಿದೆ. ನ್ಯೂಯಾರ್ಕ್ನ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕವು ಮೇ 2024ರಲ್ಲಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗುರುತಿಸಲು ಮತ್ತು ಜಾಗತಿಕವಾಗಿ ಅವರು ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸಲು 2020 ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಅಂತೇಳಿ ಘೋಷಣೆ ಮಾಡಿದೆ. ಯಾಕೆಂತಂದ್ರೆ ಮಹಿಳೆಯರು ಕೃಷಿಯಲ್ಲಿ ಭಾಗವಹಿಸಿದ್ರು ಸಹ ಅವರ ಪಾತ್ರವನ್ನ ಕಡೆಗಣನೆ ಮಾಡಲಾಗುತ್ತೆ. ಅವರ ಪಾತ್ರವನ್ನು ಗುರುತಿಸುವಂತಹ ಒಂದು ಉದ್ದೇಶ, ಜೊತೆಗೆ ಅವರು ಕೃಷಿಯಲ್ಲಿ ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತೇಳಿ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾ ಇದೆ. ಈ ಒಂದು ನಿರ್ಣಯಕ್ಕೆ 100ಕ್ಕೂ ಹೆಚ್ಚು ದೇಶಗಳು ಬೆಂಬಲಿಸಿದವು. ಇದು ಜಾಗತಿಕ ಆಹಾರ ವ್ಯವಸ್ಥೆಗೆ ಮಹಿಳೆಯರ ಕೊಡುಗೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವುದನ್ನು ಎತ್ತಿ ತೋರಿಸುತ್ತದೆ. ಏನು ಆಹಾರ ಉತ್ಪಾದನೆಗೆ ಕೇವಲ ಪುರುಷರಷ್ಟೇ ಅಲ್ಲ, ಕೃಷಿಯಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡು ದುಡಿತಾರೆ ಅನ್ನುವಂತಹ ಒಂದು ಮಾಹಿತಿ ಮತ್ತು ಅವರ ಪಾತ್ರವನ್ನ, ಅವರ ಸವಾಲುಗಳನ್ನ ಜಗತ್ತಿಗೆ ಒಂದು ತಿಳಿಸುವಂತಹ ಪ್ರಯತ್ನಕ್ಕಾಗಿ ವಿಶ್ವಸಂಸ್ಥೆ 2026ರನ್ನ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತೇಳಿ ಆಯ್ಕೆ ಮಾಡಿದೆ. ಮಹಿಳೆಯರ ಪೂರ್ಣ ಭಾಗವಹಿಸುವಿಕೆಗೆ ಅಡ್ಡಿಯಾಗುವಂತಹ ವ್ಯವಸ್ಥೆ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಎಲ್ಲರನ್ನು ಒಳಗೊಂಡಂತಹ ಸಾಮಾಜಿಕ ರಕ್ಷಣೆಯನ್ನು ಉತ್ತೇಜಿಸುವ ಮೂಲಕ ಲಿಂಗ ಸಮಾನ ಕೃಷಿಯಲ್ಲಿ ಲಿಂಗ ಸಮಾನತೆ ತರುವಂತಹ ಒಂದು ಉದ್ದೇಶ ಹೊಂದಿದೆ. ಲಿಂಗ ಸಮಾನತೆ ಅಂದ್ರೆ ಕೇವಲ ಒಂದು ಕ್ಷೇತ್ರಗಳಲ್ಲಿ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಲಿಂಗ ಸಮಾನತೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಇನಿಷಿಯೇಟಿವ್ ಅನ್ನು ಜಾರಿಗೆ ತರುತ್ತೆ. ಹೇಗೆ ಅದು ಲಿಂಗ ಸಮಾನತೆ ಆಗುತ್ತೆ ಅಂದ್ರೆ, ಭೂ ಮಾಲೀಕತ್ವ, ಸಾಲ, ಹಣಕಾಸು ಮತ್ತು ಕೃಷಿ ತಂತ್ರಜ್ಞಾನಗಳಿಗೆ ಸೀಮಿತ ಪ್ರವೇಶ ಸೇರಿದಂತೆ ಮಹಿಳಾ ರೈತರು ಎದುರಿಸುತ್ತಿರುವ ನಿರ್ಣಾಯಕ ಸವಾಲುಗಳನ್ನು ಎತ್ತಿ ತೋರಿಸುತ್ತೆ. ನೋಡಿ, ನೀವು ಈ ಭೂಮಿ ಲ್ಯಾಂಡ್ಗಳು ಇರ್ತಾವಲ್ಲ, ಅವೆಲ್ಲ ಪುರುಷರ ಹೆಸರಲ್ಲಿ ಇರ್ತವೆ, ಪುರುಷರ ಮಾಲೀಕತ್ವದಲ್ಲಿ ಇರುತ್ತೆ. ಮಹಿಳೆಯರ ಒಂದು ಮಾಲೀಕತ್ವ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಅದು ಒಂದಿರ್ಬೋದು, ಅಥವಾ ಸಾಲ ಕೊಡೋದಿರ್ಬೋದು. ಪುರುಷರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಡಲಾಗುತ್ತೆ, ಮಹಿಳೆಯರಿಗೆ ಅಷ್ಟೇನು ಸಾಲ ದೊರೆಯೋದಿಲ್ಲ. ಮತ್ತು ಹಣಕಾಸು ಮತ್ತು ಕೃಷಿ ತಂತ್ರಜ್ಞಾನಗಳು ಕೂಡ ಅಷ್ಟಾಗಿ ಮಹಿಳೆಯರಿಗೆ ದೊರೆಯಲ್ಲ ಅನ್ನುವಂತಹ ಒಂದು ಸವಾಲುಗಳು ಇದೆಯಲ್ಲ, ಅದನ್ನ ಎದುರಿಸೋಕೆ ಮತ್ತೆ ಎತ್ತಿ ತೋರಿಸೋಕೆ ಇವರು ಈ ಒಂದು ಇನಿಷಿಯೇಟಿವ್ ಅಂತ ಜಾರಿ ತಂದಿದ್ದಾರೆ. ಇನ್ನು ನಾಯಕತ್ವದ ಪಾತ್ರಗಳು, ನೀತಿ ನಿರೂಪಣೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ವೇದಿಕೆಗಳಲ್ಲಿ ಗ್ರಾಮೀಣ ಮತ್ತು ರೈತ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸುವ ಮೂಲಕ ಅವರ ಧ್ವನಿ ಮತ್ತು ಸ್ವಾಮ್ಯವನ್ನು ಬಲಪಡಿಸುತ್ತೆ. ಕೃಷಿಯಲ್ಲಿ ಅಪ್ರತಿಮವಾದಂತಹ ಸಾಧನೆ ಮಾಡಿರುವಂತಹ ಮಹಿಳಾ ಕೃಷಿ ರೈತ ಪ್ರಗತಿಪರರಿರ್ತಾರೆ, ಅವ್ರನ್ನ ಕೂಡ ಮುನ್ನೆಲೆಗೆ ತರುವಂತಹ ಒಂದು ಪ್ರಯತ್ನ ಮಾಡುವಂತಹ ಉದ್ದೇಶ ಈ ಒಂದು 2026 ವರ್ಷ ಒಳಗೊಂಡಿರುತ್ತೆ. ಇನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆಹಾರ ಉತ್ಪಾದನೆಯಲ್ಲಿ ಮಹಿಳೆಯರು 60ರಿಂದ 80% ಇದ್ದಾರೆ. ಆಹಾರ ಉತ್ಪಾದನೆ ಮಾಡೋದು ಕ್ಷೇತ್ರದಲ್ಲಿ 60ರಿಂದ 80% ಏನು ಮಹಿಳೆಯರು ತೊಡ್ಕೊಳ್ತಾರಂತೆ. ಇನ್ನು ದಕ್ಷಿಣ ಏಷ್ಯಾದಲ್ಲಿ ಕೃಷಿ ಕಾರ್ಮಿಕರಲ್ಲಿ 39% ಇದ್ದಾರೆ ಕೃಷಿ ಕಾರ್ಮಿಕರಲ್ಲಿ. ಇನ್ನು ಭಾರತದಲ್ಲಿ ಆರ್ಥಿಕವಾಗಿ ಸಕ್ರಿಯವಾಗಿರುವಂತಹ ಮಹಿಳೆಯರು ಸುಮಾರು 80% ಜನರು ಕೃಷಿಯಲ್ಲಿ ಸೇರ್ಕೊಂಡಿದ್ದಾರೆ. ಮಹಿಳೆಯರು ಇದಾರಲ್ಲ, 80% ಕೃಷಿಯಲ್ಲಿ ತೊಡಕೊಂಡಿರ್ತಾರೆ. ಕೃಷಿಯಲ್ಲಿ ಭಾರತ ವಿಷಯಕ್ಕೆ ಬಂದ್ರೆ, ಆದಾಗ್ಯೂ ರಾಷ್ಟ್ರೀಯ ಕುಟುಂಬದ ಆರೋಗ್ಯ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಕೃಷಿ ಮಾಲೀಕರಲ್ಲಿ ಕೇವಲ 14%, ಮಹಿಳೆಯರು 3% ಮಾಲೀಕತ್ವವನ್ನು ಹೊಂದಿದ್ದಾರೆ. 14% ಮಾತ್ರ ಭೂ ಮಾಲೀಕತ್ವ ಹೊಂದಿದ್ದಾರೆ. ಇನ್ನು ಕೃಷಿಯಲ್ಲಿ ಮಹಿಳೆಯರು ಎದುರಿಸುತ್ತಿರುವಂತಹ ಸವಾಲುಗಳು ಏನೇನು? ಸೀಮಿತ ಭೂಮಿ ಮತ್ತು ಆಸ್ತಿ ಮಾಲೀಕತ್ವ, ಅಂದ್ರೆ ಅವರ ಹೆಸರಿಗೆ ಇರಲ್ಲ, ಸುಮ್ಮನೆ ದುಡಿತಾ ಇರ್ತಾರೆ. ಇನ್ನು ಕ್ರೆಡಿಟ್, ತಂತ್ರಜ್ಞಾನ ಮತ್ತು ಮಾರುಕಟ್ಟೆಗಳಿಗೆ ನಿರ್ಬಂಧಿತ ಪ್ರವೇಶ, ಸ್ವತಂತ್ರ ರೈತರು ಎಂಬ ಮನ್ನಣೆ ಕೊರತೆ, ಮನೆ ಕೆಲಸ ಮತ್ತು ಕೃಷಿ ಜವಾಬ್ದಾರಿಗಳೆರಡರಿಂದ ಕೆಲಸದ ಹೊರೆ ಹೆಚ್ಚಾಗುತ್ತೆ. ಮನೆಯನ್ನು ಅಡಿಗೆ ಮಾಡ್ಕೊಳ್ಳೋಕೆ ಮತ್ತೆ ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಒತ್ತಡವನ್ನು ಅನುಭವಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇಲ್ಲಿ ದೊರೆಯುತ್ತೆ.
ಹಾಗಾದ್ರೆ ಮಹಿಳಾ ರೈತರಿಗೆ ಭಾರತದ ಉಪಕ್ರಮಗಳು ಯಾವ ಇದಾವೆ ಅನ್ನೋದಾದ್ರೆ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಜಾರಿಗೆ ತಂದಿದೆ. ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆಯನ್ನ ಜಾರಿಗೊಳಿಸಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೌಶಲ ಅಭಿವೃದ್ಧಿ ಮತ್ತು ಸಂಪನ್ಮೂಲಗಳ ಪ್ರವೇಶವನ್ನ ಹೆಚ್ಚಿಸುತ್ತೆ. ಇನ್ನು ಕೃಷಿ ಯಾಂತ್ರೀಕರಣ ಉಪಕರಣಗಳ ಅಡಿಯಲ್ಲಿ ಮಿಷನ್ ಅಡಿಯಲ್ಲಿ ಕೃಷಿ ಉಪಕರಣಗಳನ್ನ 50ರಿಂದ 80% ಸಬ್ಸಿಡಿ ಕೊಡ್ತಾರೆ ಮಹಿಳೆಯರಿಗೆ. 50ರಿಂದ 80% ಸಬ್ಸಿಡಿ. ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅಡಿಯಲ್ಲಿ ಮಹಿಳಾ ರೈತರಿಗೆ ಬಜೆಟ್ನ 30% ಮೀಸಲಿಡ್ತಾರೆ. ಇನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಆರ್ಥಿಕ ಸೇರ್ಪಡೆಗಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸೇರ್ಪಡೆ ಮಾಡ್ತಾರೆ. ಇನ್ನು ವೇಗವರ್ಧಿತ ಹವಾಮಾನ ಪರಿವರ್ತನೆಗಾಗಿ ಪ್ರಕೃತಿ ಆಧಾರಿತ ಪರಿಹಾರಗಳನ್ನು ವರ್ಧಿಸುವ ಯೋಜನೆ ನಾಗಾಂವ್ ಅಸ್ಸಾಂ 17 ಹಳ್ಳಿಗಳು ಮತ್ತು 300+ ಮಹಿಳಾ ರೈತರಿಗೆ ಮೊಬೈಲ್ ಮೂಲಕ ಸಾಪ್ತಾಹಿಕ ಹವಾಮಾನ ಸಲಹೆಗಳನ್ನ ನೀಡಲಾಗುತ್ತೆ. ಭಾರತದಲ್ಲಿ ಕೈಗೊಂಡಿರುವಂತಹ ಮಹಿಳಾ ರೈತರಿಗೆ ಸಂಬಂಧಿಸಿದಂತಹ ಉಪಕ್ರಮಗಳಾಗಿವೆ. ಇವು ಗೊತ್ತಿರಬೇಕು. ನೀವು ಎಕ್ಸಾಮ್ ಅಲ್ಲಿ KS ಅಲ್ಲಿ ಅಥವಾ IAS ಅಲ್ಲಿ ಈ ಒಂದು ಟಾಪಿಕ್ ಇದೆ, ಮಹಿಳೆಯರ ರೈತ ಮಹಿಳೆಯರು ಅಂತ ಹೇಳಿ ಅವ್ರಿಗೆ ಏನೇನು ಯೋಜನೆಗಳು ತಂದಿದೆ, ಏನೇನು ಸವಾಲುಗಳನ್ನು ಎದುರಿಸ್ತಾರೆ, ಅದಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಪರಿಹಾರ ಕ್ರಮಗಳು ಏನು ಅನ್ನೋದನ್ನ ತಂದಿದೆ ಅಂತ ಕೇಳ್ತಾರೆ. ಹಾಗಾಗಿ ಈ ಮಾಹಿತಿ ಗೊತ್ತಿದ್ರೆ ನೀವು ಸುಲಭವಾಗಿ ಆ ಪ್ರಶ್ನೆಗೆ ಉತ್ತರವನ್ನ ನೀಡಬಹುದು ಮತ್ತು ಹೆಚ್ಚು ಅಂಕಗಳನ್ನ ಗಳಿಸಬಹುದು. ಬನ್ನಿ, ಈಗ ವಿಶ್ವಸಂಸ್ಥೆ ಪ್ರತಿ ವರ್ಷ ಒಂದೊಂದು ಥೀಮ್ ಮೇಲೆ ಆಚರಣೆ ಮಾಡುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಹಾಗಾದ್ರೆ 2024ರಲ್ಲಿ ಯಾವ ವರ್ಷವಾಗಿ ಆಯ್ಕೆ ಮಾಡಿದ್ರು ಅನ್ನೋದಾದ್ರೆ ಕ್ಯಾಮಿಲಿಡಿಸ್ ಅಂದ್ರೆ ಒಂಟೆ ಜಾತಿ ಸೇರಿದಂತಹ ಪ್ರಾಣಿಗಳ ಒಂದು ಉಳಿವಿಗಾಗಿ ದಿಸ್ ಇಯರ್ ರಿಕಗ್ನೈಸ್ ಇಂಪಾರ್ಟೆನ್ಸ್ ಆಫ್ ಕ್ಯಾಮಿಲಿಡಿಯಸ್ ಲೈಕ್ ಲಾಮಾಸ್, ಕ್ಯಾಮಲ್ಸ್ ಅಂಡ್ ಆಲ್ಪಾಕಾಸ್ ಗಳ ಬಗ್ಗೆ ಇಂಪಾರ್ಟೆನ್ಸ್, ಅವುಗಳ ಮಹತ್ವದ ಬಗ್ಗೆ ತಿಳಿಸುವಂತಹ ಒಂದು ವರ್ಷ ಆಗಿತ್ತು. ಯಾವುದು 2024. ಇನ್ನು 2025ರಲ್ಲಿ ಯಾವ ವರ್ಷ ಆಚರಣೆ ಮಾಡಿದ್ರು ಅನ್ನೋದಾದ್ರೆ ಗ್ಲೇಸಿಯರ್ಸ್. The year highlighted the critical role glaciers as source of fresh water and the threats they face from climate change. ಕ್ಲೈಮೇಟ್ ಚೇಂಜ್ ಇಂದ ಈ ಗ್ಲೇಷಿಯರ್ಗಳು ಏನು ನಾಶ ಆಗ್ತದವಲ್ಲ, ಅದರ ಒಂದು ಜಾಗೃತಿಗಾಗಿ, ಅದರ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಗ್ಲೇಸಿಯರ್ಸ್ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ. ಈ ವರ್ಷ ಇದು ನೆನಪಿರ್ಬೇಕು ನಮಗೆ. ಇನ್ನು 2026ರಲ್ಲಿ ಇಲ್ಲಿವರೆಗೆ ನೋಡಿದ್ವಲ್ಲ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷವನ್ನು ನೋಡ್ತೀವಿ. ಇನ್ನು 2027ರಲ್ಲಿ ಸಸ್ಟೈನೇಬಲ್ ಅಂಡ್ ರೆಸಿಲೆನ್ಸ್ ಟೂರಿಸಂ, ಸುಸ್ಥಿರ ಪ್ರವಾಸೋದ್ಯಮ ಬಗ್ಗೆ ಮಾಹಿತಿ ವರ್ಷವಾಗಿ ಆಚರಣೆ ಮಾಡ್ತೀವಿ. ನಮಗೆ ಇವು 4 ಗೊತ್ತಿರಬೇಕು. ಈ ಹಿಂದೆ ಯಾವ್ದಾಗಿತ್ತು ಮತ್ತೆ ಈಗ ಯಾವಾಗ್ತದೆ, ಮುಂದೆ ಯಾವ್ದಾಗ್ತದೆ, ಅಟ್ಲೀಸ್ಟ್ ಈ 3 ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ಈಗ ಆಲ್ರೆಡಿ ಹಲವಾರು ಎಕ್ಸಾಮ್ಗಳಲ್ಲಿ ಈ ವಿಷಯದ ಮೇಲೆ ಕೇಳಿದರೆ, ಹಾಗಾಗಿ ನಾನು ಈ ಟಾಪಿಕ್ ಅಂತ ತಗೊಂಡಿದ್ದೀನಿ. ಇದು ಮಾಹಿತಿ ನಿಮ್ಗೆ ಇರಬೇಕು. ಇದು ಮಹಿಳಾ ರೈತರ ವರ್ಷ. ಇಷ್ಟೊತ್ತೇನು ಡಿಸ್ಕಷನ್ ಮಾಡಿದ್ವಲ್ಲ ಅದು. ಹಾಗಾಗಿ ನಮಗೆ ಈ ಹಿಂದೆ ಕ್ಯಾಮಿಲಿಡಿಯಸ್ ಮತ್ತೆ 2025 ಗ್ಲೇಸಿಯರ್ಸ್ ಮತ್ತೆ 2026 ಮಹಿಳಾ ರೈತ ಒಂದು ವರ್ಷ ಅಂತ ಆಯ್ಕೆ ಮಾಡ್ತಾರೆ. ಮತ್ತೆ 2027ಕ್ಕೆ ಸುಸ್ಥಿರ ಪ್ರವಾಸೋದ್ಯಮ ವರ್ಷ ಅಂತೇಳಿ ಆಯ್ಕೆ ಮಾಡ್ತಾರೆ. ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಇದು ಇಲ್ಲಿವರೆಗೆ ಈ ತಿಂಗಳ ಕರೆಂಟ್ ಅಫೇರ್ಸ್ ಆಗಿತ್ತು. ಈಗ ಪ್ರತಿ ಒಂದು ವಿಡಿಯೋ ಸರಣಿಯಲ್ಲಿ ತಿಳಿಸಿದಂತೆ ಶಿವ್ ಕ್ಲಾಸ್ಕಾರರ ಸಕ್ಸಸ್ ಮಂತ್ರ ಏನು ಪರೀಕ್ಷೆಯಲ್ಲಿ ನಾವು ಯಶಸ್ಸು ಪಡಿಬೇಕಾದ್ರೆ ಯಾವ ಒಂದು ಮಂತ್ರ ಅಥವಾ ಯಾವ ತತ್ವ, ಯಾವ ಒಂದು ಗುಣವನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಇವತ್ತಿನ ಸಕ್ಸಸ್ ಮಂತ್ರ ಡೆಡಿಕೇಶನ್. ಏನಿದೆ ಡೆಡಿಕೇಶನ್ ಅಂದ್ರೆ ಇದು ಒಂದು ನಿಷ್ಠೆ ಅಥವಾ ಅರ್ಪಣೆ ಅಥವಾ ಸಮರ್ಪಣೆ ಎನ್ನುವಂತಹ ಒಂದು ಅರ್ಥ ನೀಡುತ್ತೆ. ಇದು ಸ್ಪರ್ಧಾರ್ಥಿಗಳಿಗೆ ಅತಿ ಮುಖ್ಯವಾಗುತ್ತೆ. ಬನ್ನಿ ನೋಡೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ನಿಷ್ಠೆ ಅಂದ್ರೆ ಅರ್ಪಣೆ ಮನೋಭಾವ, ಸಮರ್ಪಣೆ, ಪ್ರಾಮಾಣಿಕ ಪ್ರಯತ್ನ, ಕಾರ್ಯಪ್ರವೃತ್ತಿ ಮೇಲೆ ಪೂರ್ಣ ಕೇಂದ್ರೀಕರಣ. ಇದು ಯಾವುದೇ ಗುರಿ ಅಥವಾ ಕಾರ್ಯಕ್ಕೆ ಒಂದು ನಿರಂತರ ತಾಳ್ಮೆ, ಪ್ರಾಮಾಣಿಕ, ಕಠಿಣ ಪರಿಶ್ರಮದ ಮನೋಭಾವವನ್ನು ಸೂಚಿಸುತ್ತೆ. ನೋಡಿ, ಯಾವುದೇ ಕಾರ್ಯ ಮಾಡ್ರಿ, ನಿಮಗೆ ಅದರಲ್ಲಿ ಡೆಡಿಕೇಶನ್ ಇತ್ತು ಅಂದ್ರೆ, ಅರ್ಪಣೆ ಭಾವನೆ ಇತ್ತು ಅಂದ್ರೆ, ನಿಷ್ಠೆ ಇತ್ತು ಅಂದ್ರೆ ಅದು ಕಾರ್ಯ ಸುಲಭವಾಗಿ ಮಾಡ್ತೀರಿ ಮತ್ತೆ ಅದರಲ್ಲಿ ನೀವು ಯಶಸ್ಸು ಸಹ ಪಡಿತೀರಿ. ಹಾಗಾಗಿ ಪ್ರತಿಯೊಂದು ಕಾರ್ಯ, ಕೆಲಸ, ಗುರಿಗಳಲ್ಲಿ ನೀವು ಡೆಡಿಕೇಶನ್ ಇದ್ರೆ ಮಾತ್ರ ಅದರಲ್ಲಿ 100% ಸಕ್ಸಸ್ ಕಾಣಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಗುರಿ ಇರಲಿ, ಯಾವುದೇ ಕೆಲಸ ಇರಲಿ, ಅದಕ್ಕೆ ನಿರಂತರವಾದಂತಹ ಒಂದು ತಾಳ್ಮೆ ಇರಬೇಕು.
ಅದು ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ಒಂದು ಕೆಲಸ ಮಾಡೋದ್ರಲ್ಲಿ ವಿಫಲ ಆಗ್ತೀವಿ, ಅಥವಾ ನಾವು ಏನೋ ಒಂದು ಗುರಿಯನ್ನು ಇಟ್ಕೊಂಡಿದೀವಲ್ಲ ಅದರಲ್ಲಿ ಹಿಂದೆ ಬೀಳ್ತೀವಿ. ಹಾಗಾಗಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಅಥವಾ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಒಂದು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಶ್ರದ್ಧೆ, ಡೆಡಿಕೇಶನ್ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ನಮ್ಮ ದೇಶದ ಮಹಾನ್ ಚೇತನ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಒಂದು ವ್ಯಕ್ತಿ ಚಿತ್ರ ಕೊಟ್ಟಿದ್ದೀನಿ. ಇವರು ಯಾಕೆ ನಾನು ಈ ಡೆಡಿಕೇಶನ್ಗೆ ಆಯ್ಕೆ ಮಾಡಿದ್ದೀನಿ ಅನ್ನೋದಾದ್ರೆ, ಇವರು ರಾಕೆಟ್ ಮ್ಯಾನ್ ಅಂತ ಹೇಳಿ ಕರೀತಾರೆ, ಮತ್ತೆ ಭಾರತದ ಮಾಜಿ ರಾಷ್ಟ್ರಪತಿಗಳು ಕೂಡ ಹೌದು, ಮತ್ತೆ ವಿಜ್ಞಾನಿಗಳು ಹೌದು. ಇವರು ಪ್ರತಿದಿನ 18 ತಾಸು ಕೆಲಸ ಮಾಡ್ತಾ ಇದ್ರು. 18 ಗಂಟೆಗಳು 18 ತಾಸು ಗಂಟೆಗಳನ್ನ ಕೆಲಸ ಮಾಡ್ತಾ ಇದ್ರು. ಇವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ದೇಶಕ್ಕೆ ವಿಜ್ಞಾನ ಕ್ಷೇತ್ರಗಳಲ್ಲಿ ಅಮೋಘವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಏನ್ ಬಾಲ್ಯದಿಂದಲೂ ಕೂಡ ಪೇಪರ್ ಮಾರುವಂತಹ ಒಂದು ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆಗ್ತಾರೆ ಅಂತಂದ್ರೆ ಅದರ ಆ ಒಂದು ಸಾಧನೆ ಹಿಂದಿರುವಂತಹ ಒಂದು ಮುಖ್ಯ ತತ್ವ ಯಾವುದು ಅಂತಂದ್ರೆ ಡೆಡಿಕೇಶನ್. ಯಾವುದು? ಡೆಡಿಕೇಶನ್. ಆ ಒಂದು ತತ್ವ, ಆ ಒಂದು ನಿಷ್ಠೆ, ಆ ಒಂದು ಕಾರ್ಯ ಪ್ರವೃತ್ತಿಯ ತತ್ವ ಇವರನ್ನ ಒಬ್ಬ ಪೇಪರ್ ಮಾರುವ ಬಾಲಕನಿಂದ ಒಬ್ಬ ರಾಷ್ಟ್ರಪತಿಯ ಆಗುವಂತಹ ನಿಟ್ಟಿನಲ್ಲಿ ಕರೆದೊಯ್ದಿದೆ ಅಂದ್ರೆ ತಪ್ಪಾಗಕ್ಕಿಲ್ಲ. ಅಂದ್ರೆ ಅವ್ರ ಬಾಲ್ಯದಲ್ಲಿ ಆ ಪೇಪರ್ಗಳನ್ನ ಪ್ರತಿ ಮನೆಗೆ ಹಂಚಿಕೆ ಮಾಡಿದ ನಂತರ ತಮ್ಮ ಏನ್ ಕೆಲಸ ಇತ್ತಲ್ಲ ಅದನ್ನ ಶ್ರದ್ಧೆಯಿಂದ ಓದ್ತಾ ಇದ್ರು. ಹಾಗಾಗಿ ಅವರು ಇಷ್ಟೊಂದು ಅತ್ಯುನ್ನತವಾದಂತಹ ಸಾಧನೆ ಮಾಡಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಒಂದು ಆದರ್ಶ ಏನು ಫಾಲೋ ಮಾಡ್ತಾ ಇದ್ರಲ್ಲ, ಡೆಡಿಕೇಶನ್ 18 ತಾಸು ಅಂತಂದ್ರೆ ಸುಲಭ ಅಲ್ಲ. ನಾವು ಕೇವಲ ದಿನಕ್ಕೆ ನಮ್ಮ ಕಚೇರಿಗಳು ಇರ್ಬೋದು ಅಥವಾ ಆಫೀಸಲ್ಲಿ ಬೇರೆ ಬೇರೆ ಒಂದು ಕೆಲಸ ಮಾಡೋರು ಇರ್ಬೋದು, 6 ರಿಂದ 8 ತಾಸು ಮಾಡಿದ್ರೆ ಹಬ್ಬಬ್ಬ ಅಂತ ಹೇಳ್ತೀವಿ. ಇವರು 18 ತಾಸು ಕೆಲಸ ನಿರ್ವಹಣೆ ಮಾಡ್ತಾರೆ ಅಂತಂದ್ರೆ ಇವರ ಒಂದು ಸಾಧನೆಗೆ ಅದೇ ಕಾರಣ ಆಗುತ್ತೆ. ಇವರು ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಹಲವಾರು ಜನ, ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಇತ್ತೀಚಿನ ಏನು ಅಜಿಂ ಪ್ರೇಮ್ಜಿ ಫೌಂಡೇಶನ್ ನಾರಾಯಣ ಮೂರ್ತಿ ಇರ್ಬೋದು, ಸುಧಾ ಮೂರ್ತಿ ಇರ್ಬೋದು, ಇತ್ತೀಚಿನ ಏನು ಸಾಧಕರು ಏನಿದಾರೋ ಅವರೆಲ್ಲ ತುಂಬಾ ಡೆಡಿಕೇಶನ್ ಆಗಿ ತಮ್ಮ ಕೆಲಸವನ್ನ ಪ್ರೀತಿಸಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸಮಾಜದಲ್ಲಿ, ದೇಶದಲ್ಲಿ ಅಪ್ರತಿಮ ಸಾಧಕರಾಗಿ ಹೆಸರನ್ನ ಗಳಿಸಿದ್ದಾರೆ. ಹಾಗಾಗಿ ಅವರ ಒಂದು ಸಾಧನೆ ಹಿಂದಿರುವಂತಹ ಒಂದು ಮುಖ್ಯ ಸಕ್ಸಸ್ ಮಂತ್ರ ಏನು ಅಂತಂದ್ರೆ ಡೆಡಿಕೇಶನ್ ಆಗಿದೆ. ಅಜಿಂ ಪ್ರೇಮ್ಜಿ ಅಲ್ಲ, ಅದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು. ಈ ಮೊದಲು ಹೇಳಿದಲ್ಲ, ಅದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ತುಂಬಾ ದುಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಯುವಕರು ಚೆನ್ನಾಗಿ ದುಡ್ದಾಗ ಮಾತ್ರ ಮುಂದೆ ಬರಕ್ ಸಾಧ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಡೆಡಿಕೇಶನ್ ಇದೆಯಲ್ಲ, ನಿಷ್ಠೆ ಇದೆಯಲ್ಲ, ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ, ಅದನ್ನ ಬೆಳೆಸಕ್ಕೆ ಏನ್ ಮಾಡ್ಬೇಕು ನಾವು? ಒಂದು ಸ್ಪಷ್ಟ ಗುರಿಯನ್ನ ಹೊಂದಿರಬೇಕು. ಗುರಿ ಸ್ಪಷ್ಟವಾಗಿದ್ದರೆ ಅದರತ್ತ ನಮ್ಮ ಶ್ರಮ ಇರುತ್ತೆ. ಗುರಿಯನ್ನ ದಿನನಿತ್ಯ ನೆನೆಸ್ಕೊಳ್ಬೇಕು. ಉದಾಹರಣೆ, ನೀನು ಡಾಕ್ಟರ್ ಆಗ್ತೀಯಾ ಅಂತಂದ್ರೆ ಅದಕ್ಕೆ ಏನ್ ಸಿದ್ಧತೆ ಬೇಕೋ ಅದನ್ನ ನೀನ್ ಮಾಡ್ಕೋಬೇಕು. ಇನ್ನು IAS ಆಗ್ತೀಯಾ ಅಂತಂತಂದ್ರೆ ಅದಕ್ಕೆ ಏನೇನ್ ಸಿದ್ಧತೆಗಳನ್ನು ಬೇಕು ಅನ್ನೋದನ್ನ ಒಂದು ಗುರಿ ನಿರ್ಧಾರ ಮಾಡ್ಕೊಂಡು ಇರ್ಬೇಕು. ನೀನ್ ಏನಾಗ್ತೀಯ ಅನ್ನೋ ಒಂದು ಗುರಿಯ ನಿರ್ಧಾರ ಮಾಡ್ಕೊಂಡ್ರೆ ಮಾತ್ರ ನೀನ್ ಆ ಕೆಲಸ ಮಾಡಕ್ಕೆ, ಆ ಡೆಡಿಕೇಶನ್ ನಿಂದ ಆ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ. ನೀನು ಏನೋ IAS ಅನ್ಕೊಂಡು ಗುರಿ ಇಟ್ಕೊಂಡಿರ್ತೀಯ, ಆದ್ರೆ ನಿನ್ ಕೆಲಸ PC ಓದಕ್ಕೆ ಕೂಡ ಆಗದೇ ಇರೋಷ್ಟು ನೀನು ಓದಿದ್ರೆ ಅದು ಸಾಧ್ಯ ಆಗಲ್ಲ. ಡೆಡಿಕೇಶನ್ ಅಂತಂದ್ರೆ ಈಗ IAS ಗುರಿ, IPS ಗುರಿ ಅಥವಾ KS ಗುರಿ ಇಟ್ಕೊಂಡಿ ಅಂತಂದ್ರೆ ಆ ಒಂದು ಗುರಿಗೆ ಅಗತ್ಯವಾದಂತಹ ಒಂದು ಡೆಡಿಕೇಶನ್ ಇದ್ರೆ ಮಾತ್ರ ನೀನು ಸಾಧನೆ ಮಾಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ನಿನ್ನ ಗುರಿ ದೊಡ್ಡದಿದ್ರೆ ನಿನ್ನ ಡೆಡಿಕೇಶನ್ ಮತ್ತೆ ನಿನ್ನ ಶ್ರಮ ಅದರಷ್ಟು ಉನ್ನತವಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ನಿನಗೆ ಮೊದಲು ಗುರಿ ಸ್ಪಷ್ಟವಾಗಿರ್ಬೇಕು. ನೀನೇನಾಗ್ಬೇಕು, ನೀನೇನ್ ಮಾಡ್ಬೇಕು, ನೀನ್ ಮುಂದೆ ಏನು ಹೆಂಗಿರ್ಬೇಕು ನಿನ್ ಪ್ರೊಫೆಷನ್, ಅಥವಾ ನೀನ್ ಏನಾಗ್ಬೇಕು ಅನ್ನೋದು ಒಂದು ನಿರ್ದಿಷ್ಟವಾದಂತಹ ಗುರಿ ಸ್ಪಷ್ಟವಾಗಿರ್ಬೇಕು. ಅವಾಗ ನಿನ್ಗೆ ಒಂದು ಡೆಡಿಕೇಶನ್ ಮೇಲೆ ಇದು ಬರುತ್ತೆ, ಏನು ಹಿಡಿತ ಬರುತ್ತೆ. ಇನ್ನು ಸಮಯ ಮತ್ತು ಶಿಸ್ತಿರ್ಬೇಕು. ನಿಷ್ಠೆಯ ಅವಿಭಾಜ್ಯ ಅಂಗಗಳು ನಿಯಮಿತ ಸಮಯ ಪಾಲನೆ ಮತ್ತು ಆತ್ಮ ಅವಲೋಕನ. ಡೆಡಿಕೇಶನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಯಮಿತ, ನಿರಂತರವಾಗಿ, ಕನ್ಸಿಸ್ಟೆನ್ಸಿ, ನಿನ್ನೆ ನೋಡಿದ್ವಲ್ಲ ಆ ಒಂದು ತತ್ವ ಇರಬೇಕು. ಪ್ಲಸ್ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಸಮಯ ಪಾಲನೆ ಇರಬೇಕು. ಮತ್ತೆ ಆತ್ಮ ನಿಯಂತ್ರಣ ಅಂದ್ರೆ ತಮ್ಮ ಮೇಲೆ ತಮ್ಮ ನಿಯಂತ್ರಣ ಇರಬೇಕು. ಈ ಮೂರು ಇದ್ರೆ ಮಾತ್ರ ಡೆಡಿಕೇಶನ್ ಅಂತ ಕರಿತೀವಿ.
ನಿರಂತರವಾಗಿ ಯಾವುದೇ ಅಡೆತಡೆಗಳು ಬಂದರೂ ಕೂಡ, ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ಮತ್ತೆ ಸಮಯಕ್ಕೆ ಗೌರವ ಕೊಡಬೇಕು, ಸಮಯ ಪಾಲನೆ ಮಾಡಬೇಕು. ಜೊತೆಗೆ ಆತ್ಮಾವಲೋಕನ ಮಾಡ್ಕೋಬೇಕು. ಅಂದ್ರೆ ನಾನು ಏನು ಕೆಲಸ ಮಾಡಿದ್ದೀನಿ, ಅದರಿಂದ ಎಷ್ಟು ಔಟ್ಪುಟ್ ಬಂದಿದೆ, ನಾನು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಾ ಅಂತೇಳಿ ನೀನು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇನ್ನು ಸೆಲ್ಫ್ ಮೋಟಿವೇಶನ್ ಅಂತ ಕರೀತಾರೆ, ಸ್ವಯಂ ಪ್ರೇರಣೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಡೆಡಿಕೇಶನ್ಗೆ ಸ್ವಯಂ ಪ್ರೇರಣೆ ಇರಬೇಕು. ಯಾರು ಹೇಳ್ತಾರೆ ಅಂತ ಹೇಳಿ ಮಾಡೋದಲ್ಲ. ಪ್ರತಿದಿನವೂ ನಿಮ್ಮ ಮುಂದಿನ ಗುರಿಯ ಮಹತ್ವವನ್ನ ನೀವು ನೆನಪಿಸಿಕೊಳ್ಬೇಕು. ನಾನು IAS ಆಗಬೇಕು, ಇಡೀ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಬೇಕು ಅನ್ನುವಂತಹ ಒಂದು ಗುರಿ ನಿಮ್ಮ ಕಣ್ಮುಂದೆ ಬಂದಾಗ ಮಾತ್ರ ನಿಮ್ಮ ಒಂದು ಪ್ರಯತ್ನಕ್ಕೆ ಪ್ರೇರಣೆಯನ್ನು ಸಿಗುತ್ತೆ. ನೋಡಿ, ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾಗಿ ಸಾಧನೆ ಮಾಡಕ್ಕೆ ಏನಿರ್ಬೇಕಂದ್ರೆ ಸೆಲ್ಫ್ ಮೋಟಿವೇಶನ್ ಇರಬೇಕು. ಈಗ ಯಾವುದೋ ಒಂದು IAS ಅಧಿಕಾರಿ, IPS ಅಧಿಕಾರಿ, ಒಂದು ದೊಡ್ಡ ವ್ಯಕ್ತಿಯ ಒಂದು ಭಾಷಣವನ್ನು ಕೇಳಿಬಿಟ್ಟು ನಾವು ಆ ಕ್ಷಣಕ್ಕೆ ಮೋಟಿವೇಶನ್ ಆಗಿಬಿಟ್ಟು ನಮ್ಮ ಕೆಲಸದಲ್ಲಿ ಸುಮ್ಮನೆ ಒಂದು ವಾರದ ಮಟ್ಟಿಗೆ ಮೋಟಿವೇಶನ್ ಆದ್ರೆ ಅದು ನಮ್ಮ ಒಂದು ಸಾಧನೆಗೆ ಏನು ಯೂಸ್ ಆಗಲ್ಲ. ಏನಾಗಬೇಕು ಅಂತಂದ್ರೆ ಸೆಲ್ಫ್ ಮೋಟಿವೇಶನ್ ಇರಬೇಕು. ನಮಗೆ ನಾವು ಪ್ರೇರೇಪಣೆ ಮಾಡ್ಕೊಂಡು ಮುಂದಕ್ಕಿದಾಗ ಮಾತ್ರ ನಾವು ಒಂದು ನಮ್ಮ ಕೆಲಸದಲ್ಲಿ, ನಮ್ಮ ಗುರಿಯಲ್ಲಿ ಸಕ್ಸಸ್ ಅನ್ನ ಕಾಣ್ಬೋದು. ನಾನು ಇದನ್ನೇ ಏಕೆ ಮಾಡ್ಬೇಕೆಂಬ ಪ್ರಶ್ನೆಗೆ ಒಂದು ಉತ್ತರ ನಿಮ್ಮೊಳಗೆ ಇರಬೇಕು. ಸುಮ್ಮನೆ ಈಗೇನು ನಮ್ಮಪ್ಪರು ಹೇಳ್ತಾರೆ, ಅಥವಾ ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ಅಥವಾ ನಮ್ಮ ಯಾರೋ ಬ್ರದರ್ ಹೇಳಿದ್ದಾರೆ, ಅವರು IPS ಆಗ್ಯಾರ, ನಾನು ಮಾಡ್ಬೇಕಂತ ಅಲ್ಲ. ನಿನ್ನೊಳಗೆ ಏನಿರಬೇಕು, ಒಂದು ನಿಗದಿತವಾದಂತಹ ಗುರಿ ಇರಬೇಕು. ಅದಕ್ಕೆ ಬೇಕಾದಂತಹ ಪ್ರಯತ್ನ ಮಾಡಬೇಕು. ಆದಾಗ ಮಾತ್ರ ಆ ಒಂದು ಯಶಸ್ಸು ಸಿಗುತ್ತೆ. ಹಾಗಾಗಿ ಎಲ್ಲ ಯಶಸ್ಸಿಗೆ ಏನ್ ಬೇಕಾಗುತ್ತೆ, ಡೆಡಿಕೇಶನ್ ಬೇಕಾಗುತ್ತೆ. ಅದು ನಿರಂತರವಾಗಿ ಕೆಲಸ ಮಾಡೋದು, ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಮತ್ತು ಆತ್ಮಾವಲೋಕನ ಇರಬೇಕು. ಇವಿದ್ದಾಗ ಮಾತ್ರ ಡೆಡಿಕೇಶನ್ ಉಂಟಾಗುತ್ತೆ. ಇದು ಇವತ್ತಿನ ಸಕ್ಸಸ್ ಮಂತ್ರ. ಜೊತೆಗೆ ಸಕಾರಾತ್ಮಕ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಇರಬೇಕು ಡೆಡಿಕೇಶನ್ಗೆ. ಮತ್ತೆ ಪ್ರತಿಫಲದ ಕುರಿತು ಕನಸುಗಳು ಇರಬೇಕು. ನಿಮ್ಮ ಶ್ರಮದ ಫಲವನ್ನು ಕಲ್ಪಿಸಿಕೊಳ್ಳುವುದು ಸಹ ಪ್ರೇರಣೆ. ನಾನು ಈ ಪ್ರಯತ್ನದಿಂದ ಏನು ಗಳಿಸಬಹುದು. ನೋಡಿ, ನೀವು ಸೆಲ್ಫ್ ಮೋಟಿವೇಶನ್ ಅಂತೆಲ್ಲ ಅದು ಕೂಡ ಇರಬೇಕು. ಏನಂತಂದ್ರೆ, ನಾನು ಈಗ ಉದಾಹರಣೆ ಟೀಚರ್ ಆಗ್ತೀನಿ ಅನ್ಕೊಂಡ್ರೆ, ಟೀಚರ್ ಆದ ನಂತರ ನನಗೆ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೋದು, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನ ಇರುತ್ತೆ. ಮತ್ತೆ DC ಆಗ್ಬೇಕು ಅನ್ಕೊಂಡ್ರೆ, ಅಥವಾ ವೈದ್ಯ ಆಗ್ಬೇಕು ಅನ್ಕೊಂಡ್ರೆ, ಅದರದೇ ಆದಂತಹ ಒಂದು ಕಲ್ಪನೆಗಳನ್ನ, ನಾನು ಡಾಕ್ಟರ್ ಆದ್ಮೇಲೆ ಸಮಾಜದಲ್ಲಿ ನನಗೆ ನೀಡುವಂತಹ ಗೌರವಗಳನ್ನ, ನಾನು ಸಮಾಜಕ್ಕೆ ನೀಡುವಂತಹ ಸೇವೆಗಳ ಒಂದು ಒಂದು ಕನಸು, ಅಥವಾ ಅದರ ಬಗ್ಗೆ ಒಂದು ಆಲೋಚನೆಗಳು ಅಥವಾ ಕನಸುಗಳನ್ನ ನೀವು ಕಟ್ಕೊಂಡ್ರೆ ನಿಮ್ಮ ಒಂದು ಕೆಲಸಕ್ಕೆ, ಡೆಡಿಕೇಶನ್ಗೆ ಅದೊಂದು ಸ್ಫೂರ್ತಿ ಕೊಡುತ್ತೆ. ಇನ್ನು ವೈಫಲ್ಯವನ್ನು ಪಾಠವಾಗಿ ಕಲಿಬೇಕು. ಸೋಲು ನಿಮ್ಮ ನಿಷ್ಠೆ ಮತ್ತು ಪರೀಕ್ಷಿಸುವಂತಹ ಅದರ ಹಿಂದೆ ಬೀಳದ ಪಾಠ ಕಲಿಯಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಪರೀಕ್ಷೆಯಲ್ಲಿ ಅಥವಾ ಜೀವನದಲ್ಲಿ ಬಿದ್ದು ಬಿಡ್ತೀವಿ, ಸೋತ್ ಬಿಡ್ತೀವಿ. ಆಗ ಎದ್ದು ಮುನ್ನಡೆಯಬೇಕು. ಅದಕ್ಕೆ ಬೇಕಾಗಿರತಕ್ಕಂಥ ಡೆಡಿಕೇಶನ್. ಡೆಡಿಕೇಶನ್ ವೆರಿ ಇಂಪಾರ್ಟೆಂಟ್. ಕೀ ಸಕ್ಸಸ್ ಟು ಕೀ ಟರ್ಮ್ ಆಫ್ ಸಕ್ಸಸ್. ದೈನಂದಿನ ಡೈಲಿ ಟಾರ್ಗೆಟ್ ಇರಬೇಕು. ದೊಡ್ಡ ದೊಡ್ಡ ಗುರಿಗಳ ಸಾಧನೆ ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಗುರಿಗಳನ್ನ, ಸಣ್ಣ ಸಣ್ಣ ಪ್ರಯತ್ನಗಳನ್ನ ನಾವು ಮಾಡ್ಕೊಂತ ಹೋದಾಗ ದೊಡ್ಡ ಗುರಿಗಳನ್ನು ಸುಲಭವಾಗಿ ಗೆಲ್ಲಬಹುದು, ಮತ್ತೆ ಸಕ್ಸಸ್ ಅನ್ನ ಪಡಿಬಹುದು. ಇದು ಇವತ್ತಿನ ಸಕ್ಸಸ್ ಮಂತ್ರ ಆಗಿತ್ತು. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಒಂದು ಜೂನ್ ತಿಂಗಳ ಪ್ರಮುಖ ಪ್ರಸಿದ್ಧ ಘಟನೆಗಳ 3ನೇ ಸರಣಿ ಇಷ್ಟ ಆಗಿದ್ರೆ, ಜೊತೆಗೆ ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನು ಸಕ್ಸಸ್ ಮಂತ್ರ ಡೆಡಿಕೇಶನ್ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಸ್ವಲ್ಪ ಮೋಟಿವೇಶನ್ ಆಗ್ಬೋದು, ಮತ್ತೆ ನಿಮ್ಮ ಓದಿಗೆ ಪ್ರೇರಣೆ ಸಿಗ್ಬೋದು, ಮತ್ತು ನಿಮ್ಮ ಸಾಧನೆಯ ಹಾದಿಗೆ ಒಂದು ಬಲ ತುಂಬೋದು ಎನ್ನುವಂತಹ ಒಂದು ಆಶೆ ಇಟ್ಕೊಂಡು ನಾನು ಈ ಒಂದು ಇನಿಷಿಯೇಟಿವ್ ಜಾರಿಗೆ ತಂದಿದ್ದೀನಿ. ನನ್ನದೇ ನೋಡೋದಾದ್ರೆ, ನಾನು ಈ ಸುಮಾರು ಅಂದ್ರೆ ಯೂಟ್ಯೂಬ್ ಚಾಲ್ ಮಾಡಿಬಿಟ್ಟು ನಾನು ಈ ತಿಂಗಳು ಜೂನ್ 7ರಂದು ಸ್ಟಾರ್ಟ್ ಮಾಡಿದ್ದೆ. ಮೊನ್ನೆ ಏನಾಗಿತ್ತು ಅಂತಂದ್ರೆ, ನೀವು ಮೊದಲು ಯೂಟ್ಯೂಬ್ ವಿಡಿಯೋ ನೋಡಿದ್ರಲ್ಲ, ಜೂನ್ 1 ಸರಣಿ, ಅವತ್ತಿನ ದಿನ ಬೆಳಗ್ಗೆ ನಾನು ಕ್ಲಾಸ್ ಅದನ್ನ ರೆಕಾರ್ಡ್ ಮಾಡಿದ್ದೆ. ನನಗೆ ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ, ಅದನ್ನ ಸೇವ್ ಮಾಡೋಕ್ಕಾಗಲಿಲ್ಲ, ಅದು ಡಿಲೀಟ್ ಆಗಿ ಹೋಗ್ಬಿಡ್ತು. ಮತ್ತೆ ಏನು ಮಾಡಿದೆ ಅಂದ್ರೆ, ನಾನು ಅವತ್ತಿನ ದಿನ ಏನು ಕ್ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೆಲ್ಲ, ಎಷ್ಟೇ ಟೈಮ್ ಆದರೂ ಸಹ ಇವತ್ತು ನಾನು ಈ ಕ್ಲಾಸ್ ಮಾಡಲೇಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರ ಇಟ್ಕೊಂಡು, ಅವತ್ತು ಸುಮಾರು ನಾನು 10:30 ಕೂತ್ಕೊಂಡೆ. ಸುಮಾರು 11:30 11:45 ಆ ಕ್ಲಾಸ್ ಆಯಿತು. ನಾನು ಆ ಕ್ಲಾಸನ್ನು ಸುಮಾರು ರಾತ್ರಿ ಟೈಮಲ್ಲಿ ರೆಕಾರ್ಡ್ ಮಾಡಿರ್ತೀನಿ. ಹಾಗಾಗಿ ನಾನು ಡೆಡಿಕೇಶನ್ ತುಂಬಾ ಇದೆ ಅಂತ ಹೇಳ್ತಾ ಇಲ್ಲ. ನಮ್ಮ ಸಣ್ಣ ಸಣ್ಣ ಒಂದು ಒಂದು ಡೆಡಿಕೇಶನ್ ಅಥವಾ ಒಂದು ನಿಷ್ಠೆ, ಅಥವಾ ಏನೋ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಅದನ್ನ ಮುಗಿಸ್ಬೇಕು ಅನ್ನುವಂತಹ ಒಂದು ಹಠ, ಒಂದು ಛಲ ನಮ್ಮಲ್ಲಿದ್ರೆ, ಸಣ್ಣ ಸಣ್ಣ ಪ್ರಯತ್ನಗಳು ಇದ್ರೆ ನಾವು ದೊಡ್ಡ ಗುರಿಗಳನ್ನ ಅಥವಾ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಬಹುದು ಅನ್ನುವಂತಹ ಒಂದು ತತ್ವ ನಾವೆಲ್ಲ ಅಳವಡಿಸ್ಕೊಡ್ಬೇಕು.
ನಾನು ಈಗೆಲ್ಲ ಈ ಏನು PPT ಮಾಡಿದ್ನಲ್ಲ, ಸುಮಾರು ಒಂದು 4 ರಿಂದ 5 ದಿನ ಬೇಕಾಗುತ್ತೆ ಒಂದು PPT ಮಾಡಕ್ಕೆ. ಇವತ್ತೇನು ನಿಮ್ಮ ಮುಂದೆ ಕ್ಲಾಸ್ ತಂದಿದ್ದೀನಲ್ಲ, ಇದು ತುಂಬಾ ಬೇರೆ ಬೇರೆ ದಿನಪತ್ರಿಕೆಗಳನ್ನ ಬೆಳಗ್ಗೆ ಎದ್ದು ಒಂದು 5-6 ದಿನಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿಬಿಟ್ಟು, ಮತ್ತೆ ಒಂದು 8-10 ವೆಬ್ಸೈಟ್ಗಳನ್ನ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ವೆಬ್ಸೈಟ್ನ ಕನ್ನಡಕ್ಕೆ ಒಂದು ಅನುವಾದ ಮಾಡ್ಕೊಂಡ್ಬಿಟ್ಟು, ನಾನು ಎಷ್ಟು ಬೇಕಷ್ಟು ನೀವು ಮಾಹಿತಿಯನ್ನ ನೀಡೋ ಒಂದು ಪ್ರಯತ್ನ ಇದೆಯಲ್ಲ, ತುಂಬಾ ಇದು ಸ್ವಲ್ಪ ಕಠಿಣ, ಆದ್ರೆ ನನಗೆ ಇದರಲ್ಲಿ ಒಂಥರ ಖುಷಿ ಇದೆ. ಹಾಗಾಗಿ ನೀವು ಏನು ಮುಂದೆ ನನಗೆ ಏನು 10 ವರ್ಷದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಅನುಭವದ ಆಧಾರದ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಂಟ್ ಅಫೇರ್ಸ್ಗಳನ್ನ ಮತ್ತೆ ಪರೀಕ್ಷೆಗೆ ಬೇಕಾದಂತಹ ಮಾಹಿತಿಗಳನ್ನು ಒದಗಿಸ್ಕೊಡ್ತೀನಿ. ಹಾಗಾಗಿ ಏನು ನಮ್ಮ ಗ್ರಾಮೀಣ ಭಾಗದ ಎಲ್ಲ ಕನ್ನಡ ಮಾಧ್ಯಮ ಮತ್ತು ಇತರ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಬೇಕು. ಬಡತನ ಅಥವಾ ತಂದೆ ತಾಯಿಗಳ ಒಂದು ಆಶಯಗಳನ್ನು ಈಡೇರಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಈ ಇನಿಷಿಯೇಟಿವ್ ಜಾರಿಗೆ ತಂದಿದ್ದೀನಿ. ದಯವಿಟ್ಟು ಯಾರೆಲ್ಲ ಸ್ನೇಹಿತರು ಮೊದಲ ಬಾರಿಗೆ ಈ ಯೂಟ್ಯೂಬ್ ಚಾನಲ್ನ ಶಿವ ಕ್ಲಾಸ್ ಕಾರ್ನರ್ ಅನ್ನ ವೀಕ್ಷಿಸುತ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ನೀವು ಹೆಚ್ಚೆಚ್ಚು ನೋಡಿದಂತೆ, ಹೆಚ್ಚೆಚ್ಚು ಕಮೆಂಟ್ ಮಾಡಿದಂತೆ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡಂತೆ ನಾನು ಹೆಚ್ಚೆಚ್ಚು ಕಂಟೆಂಟ್ಗಳನ್ನು, ನಿಮ್ಮ ಎಕ್ಸಾಮ್ಗಳ ಅನುಕೂಲವಾದಂತಹ ಮಾಹಿತಿಗಳನ್ನು ಒತ್ತು ತರಲಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ 4ನೇ ಸರಣಿಯ ಭಾಗದಲ್ಲಿ. ಥ್ಯಾಂಕ್ ಯು.